ನಮ್ಮ ಲಾಲ್ಬಾಗ್ನ ಮೂಲ 1760ರಲ್ಲಿ ಹೈದರಾಲಿ ಇದು ಪರ್ಸನಲ್ ಗಾರ್ಡನ್ ಇತ್ತು. ಲಾಲ್ಬಾಗ್ ಕೆರೆಗೆ ಬಹಳ ಕಲುಷಿತ ನೀರು ಬರ್ತಾ ಇತ್ತು. ಸದ್ಯದಲ್ಲೇ ಲಾಲ್ಬಾಗಿನ ಒಂದು ಮ್ಯೂಸಿಯಂ ಕೂಡ ನಮಗೆ ಓಪನ್ ಮಾಡ್ತಾ ಇದ್ದೀವಿ. ಇವತ್ತೇನು ನಾವು ಕಾರ್ಪೊರೇಷನ್ ಬಿಲ್ಡಿಂಗ್ ಅನ್ನ ನೋಡ್ತಾ ಇದ್ದೀವಿ, ಅದರ ಮೂಲ ರೂವಾರಿ ಕುರುಂಬಿಗಲ್ ಅವರು. ಕುರುಂಬಿಗಲ್ ಅಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ಅವ್ರ ಕೆಲಸ ಹೊರಜಗತ್ತಿಗೆ ಗೊತ್ತಾಗ್ತಾ ಇರಲಿಲ್ಲ. ಎಲ್ರಿಗೂ ನಮಸ್ಕಾರ, ನಾನು ರಕ್ಷಾ. ಬೆಂಗಳೂರು ಅಂದ ತಕ್ಷಣ ನಮಗೆ ಸಾಕಷ್ಟು ವಿಚಾರಗಳು, ಸಾಕಷ್ಟು ಸ್ಥಳಗಳು ನೆನಪಿಗೆ ಬರುತ್ತೆ. ಅದರಲ್ಲೂ ಬೆಂಗಳೂರು ಅಂದ ತಕ್ಷಣ ಬಹುಶಃ ನಾವು ಲಾಲ್ಬಾಗ್ ಮತ್ತೆ ಕಬ್ಬನ್ ಪಾರ್ಕ್ನ ನೆನಪಿಸ್ಕೊಳ್ಳದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಷ್ಟೊಂದು ಅವಿನಾಭಾವ ಸಂಬಂಧ ಈ ಒಂದು ಸ್ಥಳಗಳಿಗೆ ಬೆಂಗಳೂರು ಜೊತೆ ಹೊಂದ್ಕೊಂಡಿರುವಂಥದ್ದು. ಸೊ ಹೀಗಾಗಿ ಈ ಲಾಲ್ಬಾಗ್ನ ಒಂದು ಮಹತ್ವ, ಇದರ ಇತಿಹಾಸ, ಹಾಗೇನೆ ನಮಗೆ ಗೊತ್ತಿಲ್ಲದೆ ಇರುವಂಥ ಸಾಕಷ್ಟು ವಿಚಾರಗಳು ಲಾಲ್ಬಾಗ್ನಲ್ಲಿ ಅಡಗಿದೆ. ಸೊ ಈ ಎಲ್ಲ ವಿಚಾರಗಳನ್ನ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ತೋಟಗಾರಿಕೆ ಇಲಾಖೆಯ ಅಪರ ನಿರ್ದೇಶಕರಾದಂತಹ ಡಾಕ್ಟರ್ ಎಂ ಜಗದೀಶ್ ಅವರಿದ್ದಾರೆ. ಅವರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಾನು ಹೇಳ್ತಿದ್ದೆ, ಈಗ ಬೆಂಗಳೂರು ಅಂದ ತಕ್ಷಣ ನಮಗೆಲ್ಲ ಫಸ್ಟ್ ನೆನಪಿಗೆ ಬರೋದೇ ಲಾಲ್ಬಾಗ್ ಕಬ್ಬನ್ ಪಾರ್ಕ್. ಬಿಕಾಸ್ ನಾವು ಚಿಕ್ಕ ಮಕ್ಕಳಿದ್ದಾಗಿಂದನೂ ಇಲ್ಲೇ ಬೆಳೆದಿರುವಂಥದ್ದು. ಸೊ ಸಾಕಷ್ಟು ಬಾರಿ ಇಲ್ಲಿಗೆ ಬಂದಿದ್ದೀವಿ, ಅಂದ್ರೆ ಲೆಕ್ಕನೇ ಇಲ್ಲ, ಅಷ್ಟು ಬಾರಿ ಇಲ್ಲಿಗೆ ಬಂದಿದ್ದೀವಿ. ಬಟ್ ಈಗ ಬೆಂಗಳೂರಲ್ಲಿ ಬೇರೆ ಬೇರೆ ಸ್ಥಳಗಳಿದೆ ಜನಕ್ಕೆ ಹೋಗೋದಕ್ಕೆ. ಬಟ್ ನಿಮ್ಗೆ ಲಾಲ್ಬಾಗ್ ಅಂದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ? ಫಸ್ಟ್ ನಿಮ್ ತಲೆಗೆ ಏನ್ ಬರುತ್ತೆ? ಅಂದರೆ ಪ್ರಮುಖವಾಗಿ ತಾವು ಹೇಳಿದಾಗೆ ನಾವು ಬೆಂಗಳೂರಿಗೆ ಬಂದಾಗ, ಯಾಕೆಂದರೆ ಹಳ್ಳಿಯಿಂದ ನಾವು ಚನ್ನಪಟ್ಟಣ ಅಂದರೆ ಹಳ್ಳಿಯಿಂದ ಬೆಂಗಳೂರಿಗೆ ಫಸ್ಟ್ ಬಂದ ತಕ್ಷಣ ತಾವು ಹೇಳಿದಾಗೆ ಪ್ರಮುಖವಾಗಿ ನಮಗೆ ಕಣ್ಣಿಗೆ ಬಿದ್ದಂಥದ್ದು ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕು. ಸೊ ಹಾಗಾಗಿ ಭಾಳ ಕುತೂಹಲಕ್ಕೆ ಲಾಲ್ಬಾಗ್ ಹೇಗಿರುತ್ತೆ, ನಮ್ಮ ಸ್ಟೂಡೆಂಟ್ ಲೈಫು ಬಿಗಿನಿಂಗ್ ಪ್ರಾರಂಭಿಕ ಜೀವನದಲ್ಲಿ ಸೊ ಇದನ್ನು ನೋಡಲಿಕ್ಕೆ ಅಂತ ಬಂದ್ವಿ. ಆಗ ಬಂದಾಗ ನಮಗೇನಿಸ್ತಿತ್ತು, ಇಲ್ಲಿ ಗಿಡ ಮರ ಇತ್ತು, ಬಟ್ ಆದರೆ ಇಲ್ಲಿ ಇಷ್ಟೊಂದು ಸಸ್ಯ ಪ್ರಭೇದಗಳಿದೆ, ಇದ್ರ ಬಗ್ಗೆ ಆಳವಾಗಿ ಗೊತ್ತಿರಲಿಲ್ಲ. ಬಟ್ ಆದರೆ ಒಂದು ಸುಂದರವಾದಂಥ ಪರಿಸರ, ಇಲ್ಲಿರ್ತಕ್ಕಂಥ ಅಕ್ಕಿ ಪಕ್ಷಿಗಳು, ಮರ ಗಿಡಗಳು, ಆಮೇಲೆ ಇಲ್ಲಿರ್ತಕ್ಕಂಥ ಕೆಲವು ಐತಿಹಾಸಿಕ ಒಂದು ಭಾಳಷ್ಟು ಏನು ಪ್ಲೇಸಸ್ ಇದೆ, ಅದನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ವಿ. ಆದರೆ ಇವಾಗ ಆ್ಯಸ್ ಎ ಪ್ರೊಫೆಷನಲ್ ಇದನ್ನು ಭಾಳ ಆಳವಾಗಿ ಸ್ಟಡಿ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ ನನಗೆ. ಓಕೆ ಸರ್, ಸುಮಾರು 240 ಎಕರೆ ಜಾಗ ಇದೆ ಇದು. ಸೊ ಇಲ್ಲಿ ಇರುವಂತ ಮರ ಗಿಡ, ಆಮೇಲೆ ಈ ಪ್ರಕೃತಿ ಸೌಂದರ್ಯ ಸವಿಯೋದೇ ಒಂದು ಖುಷಿ ವಿಚಾರ. ಆಕ್ಚುಲಿ ಅದು ನಮಗೆ ಇಂಥ ಜಾಗ ಬೆಂಗಳೂರಲ್ಲಿ ಒಂದು ವಾಕರ್ಸ್ಗೂ ಸ್ವರ್ಗ ಅಂತ ಹೇಳ್ಬೋದು. ಸೊ ನೀವು ಇಲ್ಲೇ ಕೆಲಸ ಮಾಡ್ತಿರೋದ್ರಿಂದ, ಕಾರ್ಯನಿರ್ವಹಿಸ್ತಿರೋದ್ರಿಂದ ನಿಮಗೆ ಅದು ಡಬಲ್ ಬೆನಿಫಿಟ್ಸ್. ಖಂಡಿತ ಮೇಡಮ್, ಖಂಡಿತ. ಬಟ್ ಇದು ನಿಜಕ್ಕೂ ಕೂಡ, ಯಾಕೆಂದರೆ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥದ್ದು ದಿನೇ ದಿನೇ ಈ ವಾಯು ಮಾಲಿನ್ಯ ಮತ್ತು ಇಲ್ಲಿರ್ತಕ್ಕಂಥ ಬೇರೆ ಬೇರೆ ನಮಗೆ ಹೊರಗಡೆ ಹೋದರೆ ಶಬ್ದ ಮಾಲಿನ್ಯ ಇರ್ಬೋದು, ಈ ಎಲ್ಲ ಪೊಲ್ಯೂಷನ್ ಒಂದು ಹಿನ್ನೆಲೆಯಲ್ಲಿ ಬಹುಶಃ ಲಾಲ್ಬಾಗ್ ಒಳಗಡೆ ನಾವು ಸಿಟಿಗೆ ಹೋಗಿ ಯಾವುದೋ ಕಾರ್ಯನಿಮಿತ್ತ ಒಳಗಡೆ ಎಂಟ್ರಾದ ತಕ್ಷಣವೇ ಒಂದು ಮಾನಸಿಕ ನೆಮ್ಮದಿ, ಇಲ್ಲಿರ್ತಕ್ಕಂಥ ಪ್ರಶಾಂತತೆ ಮತ್ತು ಅಕ್ಕಿ ಪಕ್ಷಿಗಳ ಕಲರವ, ಆಮೇಲೆ ಎಲ್ಲಿ ನೋಡಿದರೂ ಕೂಡ ನಿಮಗೆ ಹಸಿರು, ಹಚ್ಚ ಹಸಿರು. ಅಂದರೆ ಇಂಥ ಒಂದು ಸಿಟಿಯ ಹೃದಯ ಭಾಗದಲ್ಲಿ ಕಾಂಕ್ರೀಟ್ ಜಂಗಲ್ ಅಂತ ಏನು ಕರಿತೀವಿ, ಒಳಗಡೆ ಬಂದ ತಕ್ಷಣ ನಮಗೆ ಒಂದು ರೀತಿ ಹಸಿರಿನ ಒಂದು ಮಹಾನ್ ದ್ವಾರನೇ ನಮಗೆ ತೆರೆದಂತಾಗ್ತದೆ. ಹಾಗಾಗಿ ಇದು ಬಹುಶಃ ಒಬ್ಬರಿಗಲ್ಲ, ಲಕ್ಷಾಂತರ ಜನಗೆ ಸ್ಫೂರ್ತಿದಾಯಕವೂ ಹೌದು, ಮತ್ತು ಒಂದು ಬಹಳ ದೊಡ್ಡ ಒಂದು ಪ್ರೇಕ್ಷಣೀಯ ಸ್ಥಳವೂ ಕೂಡ ಆಗಿ ಮಾರ್ಪಟ್ಟಿದೆ ಮೇಡಮ್. ಓಕೆ ಸರ್, ಇನ್ನು ನಾವು ಇತಿಹಾಸ ನೋಡೋದಾದ್ರೆ ಈಗ 100 ವರ್ಷಗಳ ಒಂದು ಇತಿಹಾಸ ಇದೆ. ಲಾಲ್ಬಾಗ್ ಅಂದ ತಕ್ಷಣ ನಮಗೆ ಇಲ್ಲಿ ಏನು ಹೈದರಾಲಿ ಫಸ್ಟ್ ಲಾಲ್ಬಾಗ್ ಅನ್ನ ನಿರ್ಮಾಣ ಮಾಡಿದ್ರು ಅನ್ನೋ ಒಂದು ಕತೆ ಇರ್ಬೋದು. ಆಮೇಲೆ ಬ್ರಿಟಿಷರ್ಸ್ ಯಾವ ರೀತಿ ಬೊಟಾನಿಕಲ್ ಗಾರ್ಡನ್ ಮಾಡಿದ್ರು ಅನ್ನೋದಿರ್ಬೋದು. ಅಂದರೆ ಇದು 1760ರಲ್ಲಿ ಹೈದರಾಲಿ ಇದು ಪರ್ಸನಲ್ ಗಾರ್ಡನ್ ಇತ್ತು. ಅಂದರೆ 40 ಎಕರೆ ಪ್ರದೇಶದಲ್ಲಿ, ಅದು ಮೂಲ ಲಾಲ್ಬಾಗ್ ಅಂತಂದರೆ ಈ ಕಡೆ ನಮ್ಮ ಬ್ಯಾಂಡ್ ಸ್ಟ್ಯಾಂಡ್ ಇದೆ ಆ ಭಾಗದಲ್ಲಿ ಬರುತ್ತೆ. ಸೊ ಅದು ಒಂದು ಪರ್ಸನಲ್ ಗಾರ್ಡನ್. ಅವರು ಶ್ರೀರಂಗಪಟ್ಟಣ ಈ ಭಾಗದಿಂದ ಮತ್ತೆ ಏನು ನಂದಿ ಕಡೆ ಹೊರಡಬೇಕು ಅಂತಂದಾಗ ಇದೊಂದು ಮಧ್ಯದಲ್ಲಿ ಅವರ ಒಂದು ಪರ್ಸನಲ್ ತೋಟ. ಸೊ ಇಲ್ಲಿ ಅವರು ವಾಸ್ತವ್ಯ ಹೂಡ್ತಿದ್ರು, ಅಲ್ಲಿ ಬೇಕಾದಂಥ ಹಣ್ಣು ಹಂಪಲುಗಳನ್ನ ಬೆಳೀತಕ್ಕಂಥ ಒಂದು ಪ್ಲೇಸ್ ಆಗಿತ್ತು. ಬಟ್ ಯಾವುದೇ ಒಬ್ಬ ಪಬ್ಲಿಕ್ಸ್ಗೆ ಹೊರಗಡೆ ಅಂತವ್ರಿಗೆ ಒಳಗಡೆ ಬರಲಿಕ್ಕೆ ಅವಕಾಶ ಇರಲಿಲ್ಲ. ಇದು ಒಂದು ಸ್ವಂತ ಗಾರ್ಡನ್ ಆಗಿತ್ತು. ಹೈದರಾಲಿಯ ನಂತರ ಟಿಪ್ಪು ಸುಲ್ತಾನ್ ಇದರ ನಿರ್ವಹಣೆ ಹೊಂದಿದ್ರು. ಭಾಳಷ್ಟು ಯುದ್ಧಗಳು ಬಂದಂಥ ಸಂದರ್ಭದಲ್ಲಿ ಇದರ ನಿರ್ವಹಣೆ ಕ್ಷೀಣ ಆಗ್ತದೆ. ಕೆಲವು ತಳಿಗಳನ್ನು ಭಾಳ ಕೊಲ್ಲಿ ರಾಷ್ಟ್ರಗಳಿಂದ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ಡೇಟ್ಸು ಈ ಥರದ್ದೆಲ್ಲ. ಬಟ್ ಅದು ಕಾಲಾನಂತರದಲ್ಲಿ ಕೆಲವು ಸಸ್ಯ ಪ್ರಭೇದಗಳು ಕೂಡ ಹಾಳಾಗುತ್ತೆ. ಅದು ಟಿಪ್ಪುವಿನ ಮರಣ ನಂತರ ಬ್ರಿಟಿಷರ್ಸ್ ಏನು ನಮ್ಮನ್ನು ಈ ಒಂದು ಭಾಗವನ್ನು ಕ್ಯಾಪ್ಚರ್ ಮಾಡಿದ್ರು, ಅವರು ಬಂದ ತಕ್ಷಣ ಈ ಲಾಲ್ಬಾಗಿನ ಮೇಲೆ ಕಂಡು ಬೀಳುತ್ತೆ. ಏನು ಸಸ್ಯ ತೋಟ ಇತ್ತು 40 ಎಕರೆ, ಅಲ್ಲಿ ಪ್ರಾರಂಭಿಕವಾಗಿ ಬಂದಂಥ ಒಂದು 8-10 ಜನ ಆ್ಯಕ್ಚುಲಿ ಏನು ಬ್ರಿಟಿಷ್ ಅಧಿಕಾರಿಗಳು ಇದನ್ನು ಕೂಡ ತನ್ನ ಸ್ವಂತ ತೋಟವನ್ನಾಗಿ ಮಾಡ್ಕೊಳ್ತಾರೆ. ಸೊ ತದನಂತರ ಇದಕ್ಕೆ ನಿರ್ದಿಷ್ಟವಾದಂಥ ಒಂದು ಶೇಪ್ ಸಿಕ್ಕಿದ್ದು ಅಂತಂದರೆ 1860 ಆ ಸಂದರ್ಭದಲ್ಲಿ ಇದು ನಮ್ಮ ಮಾರ್ಕ್ ಕಬ್ಬನ್ ಅವರು ಬೆಂಗಳೂರಿನ ಏನು ಹೈಕಮಿಷನರ್ ಆಗಿದ್ರು. ಅದೇ ಸಂದರ್ಭದಲ್ಲಿ ಏನು ನಮ್ಮಲ್ಲಿ ಜಾನ್ ಕ್ಯಾಮರಾನ್ ಅಂತಕ್ಕಂಥವ್ರು ಇಲ್ಲಿ ಕ್ಯೂರೇಟರ್ ಆಗಿದ್ರು. ಇದನ್ನ ಆ್ಯಕ್ಚುಲಿ ನಾವು ನಿಮಗೆಲ್ಲ ತಿಳಿದಿರೋ ಹಾಗೆ ಲಂಡನ್ನಿನ ಕ್ಯೂ ಗಾರ್ಡನ್ ಏನಿದೆ, ಅದು ಇಡೀ ಪ್ರಪಂಚದ ಒಂದು ಪ್ರಪ್ರಥಮ ಮತ್ತು ಬಹಳ ಬಿಗ್ಗೆಸ್ಟ್ ಬಟಾನಿಕಲ್ ಗಾರ್ಡನ್. ಆ ಮಾದರಿನಲ್ಲಿ, ಯಾಕೆಂದರೆ ಅವರೆಲ್ಲರೂ ಕೂಡ ಅಲ್ಲಿ ಅನುಭವ ಇದು ವೆಸ್ಟರ್ನ್ ಇದರಿಂದ ಬಂದಿದ್ದರಿಂದ ಅದೇ ಮಾದರಿನಲ್ಲಿ ಮಾಡಬೇಕು ಅಂತಕ್ಕಂಥ ಆಶಯ ಬಂತು. ಆಗ ಮಡ್ರಾಸ್ ಪ್ರೆಸಿಡೆನ್ಸಿನಲ್ಲಿ ವಿಲಿಯಂ ಮನ್ರೋ ಅಂತಕ್ಕಂಥ ಖ್ಯಾತ ಒಂದು ಟ್ಯಾಕ್ಸಾನಮಿಸ್ಟ್ ಇದ್ರು.
ಸೊ ಅವರನ್ನು ಇಲ್ಲಿಗೆ ಕರೆಸಿ ಇದರಲ್ಲಿ ಸಸ್ಯಶಾಸ್ತ್ರೀಯ ತೋಟವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅಂತಕ್ಕಂಥ ಒಂದು ಆಲೋಚನೆಯನ್ನು ಮಾಡಲಾಯಿತು. ಅವರು ಆಳವಾಗಿ ಅಭ್ಯಾಸ ಮಾಡಿ ಇಲ್ಲಿರ್ತಕ್ಕಂಥ ಹವಾಗುಣ ಮತ್ತು ಇಲ್ಲಿರ್ತಕ್ಕಂಥ ಮಣ್ಣಿನ ಗುಣ ಮತ್ತು ಬೇರೆ ಬೇರೆ ಕ್ಯಾರೆಕ್ಟರ್ಸನ್ನು ಸ್ಟಡಿ ಮಾಡಿ ಇದು ಭಾಳ ಪ್ರಶಸ್ತವಾಗಿದೆ, ಇಲ್ಲಿ ಸಸ್ಯಶಾಸ್ತ್ರೀಯ ತೋಟವನ್ನು ಮಾಡ್ಬೋದು ಅಂತೇಳಿ ಒಂದು ವರದಿಯನ್ನು ಕೊಟ್ಟ ನಂತರ 1856ರಲ್ಲಿ ಇದಕ್ಕೆ ಒಂದು ಸರ್ಕಾರಿ ರಾಜ್ಯದ ಪ್ರಪ್ರಥಮ ಸಸ್ಯಶಾಸ್ತ್ರೀಯ ತೋಟ ಅಂತ ಹೇಳಿ ಒಂದು ಬ್ರಿಟಿಷ್ ಕಾಲದಲ್ಲಿ ನಾಮಕರಣ ಆಯಿತು. ಅಂದರೆ ಇಟ್ ಈಸ್ ಎ ಫಸ್ಟ್ ಬಟಾನಿಕಲ್ ಗಾರ್ಡನ್ ಆಫ್ ದಿ ಸ್ಟೇಟ್ ಅಂತೇಳಿ ಡಿಕ್ಲೇರ್ ಆಯಿತು. ಆವಾಗ 40 ಎಕರೆಯಿಂದ ಇದನ್ನು 140 ಎಕರೆಗೆ ವಿಸ್ತೀರ್ಣ ಮಾಡಲಾಯಿತು. ಸೊ ತದನಂತರ ಇದನ್ನು ಡಾಕ್ಟರ್ ಎಂ ಎಚ್ ಮರಿಗೌಡರ ಕಾಲಾವಧಿನಲ್ಲಿ 240 ಎಕರೆಗೆ ಮತ್ತೆ 100 ಎಕರೆಯನ್ನು ಕೆಂಗಲ್ ಹನುಮಂತಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರ ಸಹಕಾರದಿಂದ ಮರಿಗೌಡರು ಇದಕ್ಕೆ ಮತ್ತೆ 100 ಎಕರೆಯನ್ನು ಸೇರ್ಪಡೆ ಮಾಡೋದ್ರ ಮೂಲಕ ಲಾಲ್ಬಾಗಿನ ವಿಸ್ತರಣೆಯನ್ನು 140ರಿಂದ 240 ಎಕರೆಗೆ ವಿಸ್ತರಣೆ ಮಾಡಿದ್ರು. ಈಗ ಒಟ್ಟಾರೆ ವಿಸ್ತೀರ್ಣ ಇದು 240 ಎಕರೆ ಇದೆ. ಮತ್ತು ಈ ಒಂದು ಲಾಲ್ಬಾಗಿನ ಇತಿಹಾಸವನ್ನು ತೆಗೆದುಕೊಂಡಾಗ ಪ್ರಾರಂಭಿಕವಾಗಿ ಯಾವಾಗ ಸಸ್ಯಶಾಸ್ತ್ರೀಯ ತೋಟ ಅಂತ 1856ಅಲ್ಲಿ ಇದು ಘೋಷಣೆ ಆಯಿತು, ಗಿಡಗಳನ್ನು ಭಾಳ ವೈಜ್ಞಾನಿಕವಾಗಿ ಪರಿಚಯ ಮಾಡ್ತಕ್ಕಂಥದ್ದು, ದೇಶ ವಿದೇಶದ ಮತ್ತು ನಮ್ಮ ದೇಶದ ಕನ್ಯಾಕುಮಾರಿನ ಕಾಶ್ಮೀರದಲ್ಲಿರ್ತಕ್ಕಂಥ ಅಪರೂಪದ ಸಸ್ಯ ಪ್ರಭೇದಗಳನ್ನು ಪರಿಚಯಿಸಿ ಅವುಗಳನ್ನ ಇಲ್ಲಿ ಹವಾಗುಣಕ್ಕೆ ಹೊಂದಿಕೊಳ್ಳುವಂತೆ ಮಾಡ್ತಕ್ಕಂಥದ್ದು, ಅಂದರೆ ಅಕ್ಲಮಟೈಸೇಷನ್ ಅಂತ ಕರಿತೀವಿ. ಅದಾದ ನಂತರ ಅವನ್ನ ನೆಟ್ಟು ಪೋಷಣೆ ಮಾಡಿ ಸಂರಕ್ಷಣೆ ಮಾಡಿ ವೃದ್ಧಿ ಮಾಡ್ತಕ್ಕಂಥದ್ದು, ಇದು ಈ ಸಸ್ಯಶಾಸ್ತ್ರೀಯ ತೋಟದ ಮೂಲ ಉದ್ದೇಶ. ಹಾಗಾಗಿ ಇವತ್ತು ಸುಮಾರು 3000ಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಸಸ್ಯ ಪ್ರಭೇದಗಳಿದೆ. ಇಲ್ಲಿ ಟೆಂಪ್ರೇಟ್ ಆರಿಜಿನ್ನು, ಸಬ್ ಟ್ರಾಪಿಕಲ್ ಮತ್ತು ಟ್ರಾಪಿಕಲ್ ಆರಿಜಿನ್ ಎಲ್ಲ ಗಿಡ ಮರಗಳನ್ನು ಕೂಡ ನಾವು ನೋಡ್ಬೋದು. ಔಷಧೀಯ ಗುಣಗಳುಳ್ಳ ಸಾಕಷ್ಟು ಮರಗಳು ಹೌದು, ಇಲ್ಲಿ ಧನ್ವಂತರಿ ವನ ಅಂತ ಇದೆ, ಮತ್ತೆ ಇನ್ನೂ 2-3 ನಮ್ಮ ವೈದ್ಯಕೀಯ ತಾಕುಗಳಿದೆ, ಅಲ್ಲಿ ಔಷಧಿ ಗಿಡಗಳನ್ನು ಕೂಡ ನಾವು ನೋಡ್ಬೋದು. ಹಾಗಾಗಿ ಇಲ್ಲಿಗೆ ಬರ್ತಕ್ಕಂಥ ಸಹಸ್ರಾರು ವಿದ್ಯಾರ್ಥಿಗಳಿಗೆ, ಬಾಟ್ನಿಸ್ಟ್ಗಳಿಗೆ ಮತ್ತು ಒಂದು ಸಸ್ಯಶಾಸ್ತ್ರಜ್ಞರಿಗೆ, ಪರಿಸರ ಪ್ರಿಯರಿಗೆ ಇದು ಒಂದು ವೈಜ್ಞಾನಿಕ ವೇದಿಕೆಯಾಗಿದೆ ಈ ಇಡೀ ಒಂದು ಸಸ್ಯ ಪ್ರಭೇದಗಳ ಬಗ್ಗೆ ಸ್ಟಡಿ ಮಾಡಲಿಕ್ಕೆ. ಮತ್ತು ಇಷ್ಟೆಲ್ಲ ತರಾವರಿ ಗಿಡಗಳು ಇರೋದ್ರಿಂದ ಅದು ಸಕಾಲದಂದರೆ ಈಗ ವರ್ಷದ ಎಲ್ಲ ಕಾಲದಲ್ಲೂ ಒಂದಲ್ಲ ಒಂದು ಗಿಡ ಮರಗಳು ಹೂವು ಹಣ್ಣನ್ನು ಕೊಡುತ್ತೆ. ಮತ್ತು ಜೊತೆಗೆ ಇಲ್ಲಿ ನಮ್ಮ ಲಾಲ್ಬಾಗ್ ಕೆರೆ ಇದೆ. ಸೊ ಇದೆಲ್ಲವೂ ಕೂಡ ಒಂದು ಪ್ರಶಸ್ತವಾದ ವಾತಾವರಣ ನಮ್ಮ ಹಕ್ಕಿ ಪಕ್ಷಿಗಳಿಗೆ. ಹಂಗಾಗಿ ಸುಮಾರು 280ಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಪ್ರಾಣಿ ಪಕ್ಷಿಗಳನ್ನು ಕೂಡ ಇಲ್ಲಿ ನೋಡ್ಬೋದು. ಹಾಗಾಗಿ ಲಾಲ್ಬಾಗ್ ಇವತ್ತು ಒಂದು ವಿಶೇಷವಾದಂಥ ಜೀವ ವೈವಿಧ್ಯತಾ ತಾಣವಾಗಿ ಮಾರ್ಪಟ್ಟಿದೆ ಮೇಡಮ್. ಓಕೆ ಸರ್, ಹಾಗೇನೆ ಗ್ಲಾಸ್ ಹೌಸ್ ಮೇನ್ ಅಟ್ರಾಕ್ಷನ್. ಈಗ ಲಾಲ್ಬಾಗ್ ಅಂದ ತಕ್ಷಣ ನಮಗೆ ಥಟ್ ಅಂತ ಕಣ್ಮುಂದೆ ಬರೋದು ಗ್ಲಾಸ್ ಹೌಸ್. ಆ ಸಾಮಗ್ರಿಗಳೆಲ್ಲ ಲಂಡನ್ ಇಂದಾನೆ ತಗೊಂಡ್ ಬಂದ್ರು ಅದನ್ನ ಕಟ್ಟೋದಕ್ಕೆ ಅಂತ ನೀವು ಕೂಡ ಹೇಳಿದ್ರಿ ನಾನು ಅವಾಗ. ಸೊ ಅದರ ನಿರ್ಮಾಣದ ಬಗ್ಗೆ ಹೇಳಿ. ಗ್ಲಾಸ್ ಹೌಸ್ ಅಂದರೆ ಪ್ರಮುಖವಾಗಿ ಆಲ್ಬರ್ಟ್ ವಿಕ್ಟರ್ ಅಂತಕ್ಕಂಥ ಲಂಡನ್ನಿನ ರಾಜ ಇಲ್ಲಿ ಬೆಂಗಳೂರಿಗೆ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಅವರ ನೆನಪಿಗೆ ಜಾನ್ ಕ್ಯಾಮರಾನ್ ಅವರ ಕಾಲದಲ್ಲಿ ಆ ಒಂದು ಗಾಜಿನ ಮನೆಗೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾರೆ. 1889-90ನಲ್ಲಿ ಕ್ರಿಸ್ಟಲ್ ಪ್ಯಾಲೇಸ್ ಅಂತ ಲಂಡನ್ನಲ್ಲಿತ್ತು, ಅದರ ಮಾದರಿಯನ್ನು ಅನುಕರಿಸಿ ಈ ಗಾಜಿನ ಮನೆಯನ್ನು ನಿರ್ಮಾಣ ಮಾಡಲಾಗಿದೆ. ಸೊ ಲಂಡನ್ನಿಂದ ಅಲ್ಲಿಗೆ ಬೇಕಾದಂಥ ಪಿಲ್ಲರ್ಸ್ಗಳು ಮತ್ತು ಬೇಕಾದಂಥ ಆ್ಯಕ್ಚುಲಿ ಟ್ರಸ್ ಮೆಟೀರಿಯಲ್ ಏನು ಬೇಕು ಅದೆಲ್ಲವನ್ನೂ ಕೂಡ ಕ್ಯಾಸ್ಟ್ ಐರನ್ನಿಂದ ಮಾಡಿದ್ದು ಲಂಡನ್ನಿಂದ ತರಲಾಗುತ್ತೆ. ಈ ಗಾಜನ್ನು ಆ್ಯಕ್ಚುಲಿ ಇಲ್ಲೇ ನಮ್ಮ ಇದು ಎಚ್ ಡಿ ಕೋಟೆ ಅಲ್ಲ, ಇಲ್ಲಿ ಬೆಂಗಳೂರಿನ ಸಮೀಪದಿಂದ ಕೆಲವು ಕಡೆ ಗಾಜನ್ನು ಪ್ರಕ್ಯೂರ್ ಮಾಡ್ತಾರೆ. ಸೊ ಅಲ್ಲಿ 3 ಭಾಗ ನಿರ್ಮಾಣ ಆಗುತ್ತೆ. ತದನಂತರ ಅದು HC ಜವರಾನಿಯವರ ಕಾಲಾವಧಿಯಲ್ಲಿ ಹಿಂದ್ಗಡೆ ವಿಭಾಗ ನಮ್ಮ ಮೈಸೂರು ಮಿನರಲ್ಸಿಂದ ತಂದಂಥ ಸ್ಟೀಲಿಂದ ನಿರ್ಮಾಣ ಆಗುತ್ತೆ. ಸೊ ಗಾಜಿನ ಮನೆ 1889ನಲ್ಲಿ ನಿರ್ಮಾಣ ಆದ ನಂತರ ಅದರ ಸೆಂಟಿನರಿ ಸೆಲೆಬ್ರೇಷನ್ 100 ವರ್ಷಕ್ಕೆ ನಮ್ಮ ಅಂದಿನ ರಾಷ್ಟ್ರಪತಿಗಳಾಗಿದ್ದಂಥ PR ವೆಂಕಟರಾಮ್ ಅವರು ಅದನ್ನು ಉದ್ಘಾಟನೆ ಮಾಡೋದ್ರ ಮೂಲಕ ಆ ಸಮಾರಂಭಕ್ಕೆ ಸಾಕ್ಷಿ ಆಗ್ತಾರೆ. ಮತ್ತು ಇವತ್ತಿಗೂ ಕೂಡ ಅದು ಒಂದು ಬಹಳ ವಿಶೇಷವಾಗಿ ಫಲಪುಷ್ಪ ಪ್ರದರ್ಶನ ನಡೀತಕ್ಕಂಥದ್ದು ಮತ್ತು ಹಣ್ಣುಗಳ ಪ್ರದರ್ಶನ ನಡೀತಕ್ಕಂಥದ್ದು ಸಾಕ್ಷಿ ಆಗ್ತದೆ. ಮತ್ತು ಇನ್ನೂ ಐತಿಹಾಸಿಕವಾಗಿ ಹೇಳೋದಾದರೆ ಇನ್ನೂ ಕೂಡ ನಮಗೆ ವಿಧಾನಸೌಧ ನಿರ್ಮಾಣ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಎಲ್ಲ ರಾಜ್ಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ನಡೀತಾ ಇದ್ವು. ಅಂದರೆ ಫಿಲ್ಮ್ ಫೇರ್ ಅವಾರ್ಡು, ಆಗ ರಾಜ್ಕುಮಾರ್ ಅವರು, ರಜನಿಕಾಂತ್ ಅವರು, ಅಮಿತಾಬ್ ಬಚ್ಚನ್ ಅವರು ಒಳಗೊಂಡಂತೆ ಇಲ್ಲಿ ಬಹಳಷ್ಟು ಒಂದು ಸಿನಿಮಾ ಕಾರ್ಯಕ್ರಮಗಳಿರ್ಬೋದು. ಮಹಾತ್ಮ ಗಾಂಧೀಜಿಯವರು ಮತ್ತು ಇಂದಿರಾ ಗಾಂಧಿಯವರ ಚಿತಾಭಸ್ಮವನ್ನು ಕೂಡ ಸಾರ್ವಜನಿಕ ಪ್ರದರ್ಶನಕ್ಕೆ ಇಲ್ಲಿ ಇಡಲಾಗಿದ್ದು. ಆಮೇಲೆ ಅಧಿಕೃತವಾಗಿ ಕಾಂಗ್ರೆಸ್ ಇಬ್ಬಾಗ ಆಗಿದ್ದು ಕೂಡ ಈ ಒಂದು ಐತಿಹಾಸಿಕ ಗಾಜಿನ ಮನೆಯಲ್ಲಿ. ಹಾಗಾಗಿ ಈ ಒಂದು ಗಾಜಿನ ಮನೆ ಹಲವಾರು ಐತಿಹಾಸಿಕ ಸಂದರ್ಭಗಳಿಗೆ ಸಾಕ್ಷಿಯಾಗಿದೆ. ಇವತ್ತು ಕೂಡ ನಿರಂತರವಾಗಿ ಅದು ಅದರ ಅಚ್ಚಳಿಯದೆ ಅದರ ಭಾಳ ಇದು ನಡ್ಕೊಂಡು ಬರ್ತಾ ಇದೆ, ಫಲಪುಷ್ಪ ಪ್ರದರ್ಶನಗಳೆಲ್ಲ ನಡ್ಕೊಂಡು ಬರ್ತಾ ಇದೆ. ಸೊ ಹಾಗಾಗಿ ಇದು ಒಂದು ವಿಶೇಷವಾದಂಥ ಅಟ್ರಾಕ್ಷನು. ಯಾರೇ ಬಂದರೂ ಕೂಡ ಗಾಜಿನ ಮನೆಯನ್ನು ವೀಕ್ಷಣೆ ಮಾಡೇ ಹೋಗಬೇಕು ಅಂತಕ್ಕಂಥ ಮಟ್ಟಿಗೆ ಅದು ಎಲ್ಲರನ್ನೂ ಆಕರ್ಷಿಸ್ತಾ ಇದೆ ಮೇಡಮ್. ಓಕೆ ಸರ್, ಹಾಗೇನೆ ಮೊದಲು ಇಲ್ಲಿ ಮುಘಲ್ ತಳಿಯ ಗಿಡಗಳನ್ನೆಲ್ಲ ನೆಡ್ತಾ ಇದ್ರು ಅಂತ ನಾನು ಓದಿದ್ದೆ. ಅದಾದ್ಮೇಲೆ ಬ್ರಿಟಿಷರ್ಸ್ ಬೊಟಾನಿಕಲ್ ಗಾರ್ಡನ್ ಮಾಡಾದ್ಮೇಲೆ ಒಂದಷ್ಟು ಬೇರೆ ಬೇರೆ ಭಾಗದಿಂದ ಯುನೈಟೆಡ್ ಕಿಂಗ್ಡಮ್ ಇಂದ ಒಂದಷ್ಟು ಗಿಡಗಳನ್ನ ತಂದು ಇಲ್ಲಿ ನೆಟ್ಟರು ಅಂತ. ಖಂಡಿತ. ಈಗ ನೋಡಿ, ಇದು ಜಾನ್ ಕ್ಯಾಮರಾನ್ ಅವ್ರ ಟೈಮ್ನಲ್ಲಿ ಹಲವಾರು ಗಿಡಗಳನ್ನು ಇಲ್ಲಿ ತರ್ತಾರೆ.
ಅದರ ಜೊತೆಗೆ ಕೃಂಬಿಗಲ್ ಅವರ ಟೈಮ್ನಲ್ಲಿ ಇಲ್ಲಿ ಆಪಲ್ ಕಲ್ಟಿವೇಷನ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಸಾಕಷ್ಟು ಪಾಶ್ಚಿಮಾತ್ಯ ದೇಶಗಳಿಂದ ಸುಮಾರು 150ಕ್ಕೂ ಹೆಚ್ಚು ಆಪಲ್ ಕಲ್ಟಿವಾರ್ಸನ್ನು ತಂದು ಈ ಹವಾಗುಣದಲ್ಲಿ ಬರುತ್ತಾ ಅಂತೇಳಿ ಪ್ರಾಯೋಗಿಕ ನೆಟ್ಟು ಬೆಳೆಸಿ ಪೋಷಣೆ ಮಾಡಿ ಅದು ಫಲ ಬರುವವರೆಗೂ ಕೂಡ ಅದನ್ನು ಅಬ್ಸರ್ವೇಷನ್ ಇಡಲಾಗುತ್ತೆ. ಆಮೇಲೆ ಕೆಲವಾರು ತಳಿಗಳು ಇಲ್ಲಿ ಹವಾಗುಣಕ್ಕೆ ಆಗಿನ ಕಾಲ ಮಟ್ಟಕ್ಕೆ ಇಲ್ಲಿ ಭಾಳಷ್ಟು ವೆಜಿಟೇಷನ್ ಇತ್ತು, ಮಳೆ ಇತ್ತು, ಆಮೇಲೆ ಒಂದು ತಂಪಾದ ವಾತಾವರಣ ಇತ್ತು. ಈ ಎಲ್ಲ ಕಾರಣದಿಂದ ಇಲ್ಲಿ ಆಪಲ್ ಕಲ್ಟಿವೇಷನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಅದೇ ರೀತಿ ಬಹಳ ವೈವಿಧ್ಯಮಯವಾದಂಥ ತಳಿಗಳನ್ನು ಕಲ್ವಿಲಿಯಾ ರೆಸಿಮೋಸಾ ಅಂತ, ಅದು ದಸರಾ ಟೈಮ್ಗೆ ಹೂ ಬಿಡ್ತಕ್ಕಂಥದ್ದು. ಆಮೇಲೆ ಅಡಿನ್ಸೋನಿಯಾ ಡಿಜಿಟೇಟಾ ಅಂತ ಹೇಳಿ ಲಾಂಗ್ ಲಿವಿಂಗ್ ಟ್ರೀ ಆನ್ ದಿ ಅರ್ತ್, ಇಟ್ ಕ್ಯಾನ್ ಲಿವ್ ಮೋರ್ ದ್ಯಾನ್ 5000 ಇಯರ್ಸ್ ಅಂಥ ಮರಗಳನ್ನ ಪರಿಚಯ ಮಾಡ್ತಾರೆ. ಮತ್ತು ವಿಶೇಷವಾಗಿ ಇಲ್ಲಿ ಬಿಯೋಬಾಬ್ ಟ್ರೀ ಅಂತೇಳಿ, ಅದೇ ನಾವೇನು ಹೇಳ್ತೀವಿ, ಅದು ಕೂಡ ಭಾಳ ಲಾಂಗ್ ಲಿವಿಂಗ್ ಟ್ರೀನೇ ಅದು. ಆಮೇಲೆ ಜೊತೆಗೆ ಫರ್ನ್ ಟ್ರೀ ಅಂತ ಇದೆ, ಇಲ್ಲಿ ಕ್ಯಾಂಡಲ್ ಟ್ರೀ ಅಂತ ಇದೆ, ಭಾಳ ವಿಶೇಷವಾದಂಥ ಸಸ್ಯ ಪ್ರಭೇದಗಳಿದೆ. ಆಮೇಲೆ ಫೈಕಸ್ ಕ್ರಿಸ್ನೆ, ಈಗ ನೀವು ಆಲ ಮತ್ತು ಅರಳಿ ಜಾತಿ ಮರಗಳನ್ನ ನೋಡ್ಬೋದು. ಅದರ ಜೊತೆ ಫೈಕಸ್ ಕ್ರಿಸ್ನೆ ಅಂದರೆ ಎಲೆನಲ್ಲಿ ತುಂಬ ಅದ್ಭುತವಾದಂಥ ಆಕಾರ ಇರ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಕಾಯಿ ಬಿಡ್ತಕ್ಕಂಥ, ಹೂ ಬಿಡ್ತಕ್ಕಂಥ ಮತ್ತು ಬೇರೆ ಬೇರೆ ವೈವಿಧ್ಯತೆಯನ್ನು ಕಾಣ್ತಕ್ಕಂಥ 3000ಕ್ಕೂ ಹೆಚ್ಚು ವೈವಿಧ್ಯವಾದಂಥ ಗಿಡ ಮರಗಳನ್ನ ಆಗಿನ ಕಾಲದಿಂದ ಪರಿಚಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಕೆಲಸ ಇವತ್ತಿಗೂ ಕೂಡ ಮುಂದುವರಿತಾ ಇದೆ ಮೇಡಮ್. ಸರ್, ಈಗ ಸುಮಾರು ವರ್ಷಗಳಿಂದ ನೀವು ಲಾಲ್ಬಾಗನ್ನ ನೋಡಿದ್ದೀರಾ, ಇಲ್ಲಿ ಕೆಲಸ ಮಾಡಿದ್ದೀರಾ, ಈಗಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ನೀವು ನೋಡಿದ ಅಂದಿನ ಲಾಲ್ಬಾಗಿಗೂ ಇಂದಿನ ಲಾಲ್ಬಾಗಿಗೂ ಏನು ವ್ಯತ್ಯಾಸ ಇದೆ? ಅಂದರೆ ಈಗ ನೋಡಿ, ಮೊದಲು ಲಾಲ್ಬಾಗಿನ ನಿರ್ವಹಣೆ ಇದು ಒಂದು ಥರ ಸ್ವಾಭಾವಿಕವಾಗಿತ್ತು. ಇಲ್ಲಿರ್ತಕ್ಕಂಥ ಕ್ಲೀನಿಂಗನ್ನು ಮಾಡೋದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇರಲಿಲ್ಲ. ಆಮೇಲೆ ಇದಕ್ಕೆ ಭದ್ರತೆ ಕೊಡ್ತಕ್ಕಂಥದ್ದು, ಜನ ಎಲ್ಲಿ ಬೇಕಂದ್ರಲ್ಲಿ ಹೋಗ್ಬೋದಿತ್ತು. ಆಮೇಲೆ ವೆಹಿಕಲ್ಸು, ಈಗ 4 ಗೇಟ್ ಇದೆ ಇದಕ್ಕೆ. ಸೊ ನಮ್ಮ ಈಸ್ಟ್ ಗೇಟಿಂದ ಬಂದಂಥವ್ರು ವೆಸ್ಟ್ ಗೇಟ್ ಮುಖಾಂತರ ಹೋಗ್ತಾಯಿದ್ರು. ಒಂದು ರೀತಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿ ಇತ್ತು. ಬಟ್ ಈಗ ಇತ್ತೀಚೆಗೆ ಏನಾಯಿತು, ಈಗ ಯಾವುದೇ ಚಿತ್ರೀಕರಣ ಮಾಡ್ತಕ್ಕಂಥದ್ದನ್ನು ನಾವು ನಿರ್ಬಂಧ ಮಾಡಿದ್ದೀವಿ. ಯಾಕೆಂದರೆ ಇಲ್ಲಿರ್ತಕ್ಕಂಥ ಸಸ್ಯ ಪ್ರಭೇದಗಳು, ಪ್ರಾಣಿ ಪಕ್ಷಿಗಳ ಸಂರಕ್ಷಣೆ ಭಾಳ ಮುಖ್ಯ. ಆಮೇಲೆ ವಿಶೇಷವಾಗಿ ಇಲ್ಲಿ ಲಾಲ್ಬಾಗ್ನಲ್ಲಿ ಲೈಬ್ರರಿ ಇತ್ತು, ಅದು ಡಾಕ್ಟರ್ ಎಂ ಎಚ್ ಮುರಳಿಗೌಡ ನ್ಯಾಷನಲ್ ಹಾರ್ಟಿಕಲ್ಚರ್ ಲೈಬ್ರರಿ ಆ್ಯಂಡ್ ಮ್ಯೂಸಿಯಂ, ಅದು ಈಗ ಅಭಿವೃದ್ಧಿ ಆಗ್ತಾ ಇದೆ. ಕೃಂಬಿಗಲ್ ಹಾಲ್ ಅದು ಮರು ನಿರ್ಮಾಣ ಆಗಿದೆ. ಮತ್ತು ಈಗ ಬೇರೆ ಬೇರೆ ನಾವು ಪಾಶ್ಚಿಮಾತ್ಯ ಸಸ್ಯ ತೋಟಗಳಿಗೆ ಹೋದಂಥ ಸಂದರ್ಭದಲ್ಲಿ ಅದನ್ನು ಎಕ್ಸಿಟ್ ಆಗಬೇಕಾದ್ರೆ ಪ್ರವಾಸಿಗರು ಅಲ್ಲಿ ಸಿಗ್ತಕ್ಕಂಥ ಒಂದು ಲಿಟ್ರೇಚರ್ ಇರ್ಬೋದು, ಅಲ್ಲಿರ್ತಕ್ಕಂಥ ಬ್ರೋಷರ್ಸ್ ಇರ್ಬೋದು, ಬೇರೆ ಬೇರೆ ಏನೇನು ಮಾಹಿತಿಗಳಿದು, ಒಂದು ಈಕೋ ಶಾಪ್ ಅಥವಾ ಒಂದು ಸಾವಿನ ಶಾಪ್ ಇರುತ್ತೆ, ಆ ರೀತಿ ಒಂದು ನಿರ್ಮಾಣ ಮಾಡ್ತಾ ಇದ್ದೀವಿ. ಆಮೇಲೆ ಅದರ ಜೊತೆಗೆ ಬೋನ್ಸಾಯ್ ಪಾರ್ಕ್ ವ್ಯವಸ್ಥಿತವಾಗಿ ಕಳೆದ ಒಂದು 8 ವರ್ಷಗಳಿಂದ ಅದನ್ನು ಅಭಿವೃದ್ಧಿ ಮಾಡಿದ್ದೀವಿ. ಕ್ಯಾಕ್ಟೈ ಹೌಸನ್ನು ಅಭಿವೃದ್ಧಿ ಮಾಡಿದ್ದೀವಿ. ಆಮೇಲೆ ಲಾಲ್ಬಾಗ್ ಕೆರೆಗೆ ಭಾಳ ಕಲುಷಿತ ನೀರು ಬರ್ತಾಯಿತ್ತು, ಅದನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ದೊಡ್ಡ ಕೆರೆಯಿಂದ ಸಣ್ಣ ಕೆರೆಗೆ ಸುಮಾರು 300 HP ನೀರನ್ನು ಲಿಫ್ಟ್ ಮಾಡೋದ್ರ ಮುಖಾಂತರ ಒಂದು ಕೃತಕ ಜಲಪಾತವನ್ನು ಕೂಡ ನಿರ್ಮಾಣ ಮಾಡಿದ್ದೀವಿ. ಆಮೇಲೆ ಮರಗೆತ್ತನೆ, ಮತ್ತು ವಿಶೇಷವಾಗಿ ಲಾಲ್ಬಾಗ್ನಲ್ಲಿ ನಾನು ಈಗಾಗಲೇ ಹೇಳಿದಾಗ 200 ವರ್ಷಕ್ಕೂ ಹಳೆಯ ಮರಗಳನ್ನು ನಾವು ಕಾಣ್ಬೋದು. ಅಂಥ ಮರಗಳು ಧರೆಗುರುಳಿದಂಥ ಸಂದರ್ಭದಲ್ಲಿ, ಸ್ವಾಭಾವಿಕ ವಯಸ್ಸಿನ ಕಾರಣ ಇಲ್ವಾ ಒಂದು ನ್ಯಾಚುರಲ್ ಕೆಲಾಮಿಟಿಯಿಂದ ಏನಾದರೂ ಅವು ಬಿದ್ದಂಥ ಸಂದರ್ಭದಲ್ಲಿ ಅವುಗಳನ್ನು ಮತ್ತೆ ಒಂದು ಮರಗೆತ್ತನೆಯ ಮುಖೇನ ಒಂದು ಶೇಪನ್ನು ಕೊಟ್ಟು, ನಿರ್ದಿಷ್ಟವಾದ ಆಕಾರವನ್ನು ಕೊಟ್ಟು ಅವುಗಳನ್ನು ಒಂದು ಸ್ಥಾಪನೆ ಮಾಡೋದ್ರ ಮುಖಾಂತರ ನಾವು ಫಸ್ಟು 2018ರಲ್ಲಿ ಒಂದು ಫಸ್ಟ್ ನ್ಯಾಷನಲ್ ಲೆವೆಲ್ ವುಡ್ ಕಾರ್ವಿಂಗ್ ಶಿಬಿರವನ್ನು ಮಾಡಿದ್ವಿ. ಆ ಮೂಲಕ 38 ಬೃಹತ್ ಕಾಷ್ಟಶಿಲ್ಪಗಳು ಬಂದಿದೆ. ಅವೆಲ್ಲವನ್ನು ಕೂಡ ಗಾಜನ ಮನೆಯ ಹಿಂಭಾಗದ ಒಂದು ತೆರೆದ ಸ್ಥಳದಲ್ಲಿ ನಾವು ಸ್ಥಾಪನೆ ಮಾಡಿದ್ವಿ. ಅದನ್ನು ಆ್ಯಕ್ಚುಲಿ ಇವತ್ತು ಭಾರತ ದೇಶದ ಫಸ್ಟ್ ಓಪನ್ ಏರ್ ವುಡ್ ಮ್ಯೂಸಿಯಂ ಆಗಿದೆ. ಹೀಗೆ ಲಾಲ್ಬಾಗ್ ಅವತ್ತಿಗೂ ಇವತ್ತಿಗೂ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದು. ಮತ್ತು ಫಲಪುಷ್ಪ ಪ್ರದರ್ಶನ, ಅವತ್ತು ಭಾಳ ಸಣ್ಣ ಮಟ್ಟದಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಾ ಇದ್ವು. ಇವತ್ತು ಪ್ರತಿ ಪ್ರದರ್ಶನಕ್ಕೆ ಸುಮಾರು 12ರಿಂದ 13 ಲಕ್ಷ ಜನ ವಿಸಿಟ್ ಮಾಡ್ತಕ್ಕಂಥ ಒಂದು ಆಕರ್ಷಣೆಯನ್ನು ಅದು ಉಳಿಸ್ಕೊಂಡಿದೆ ಮೇಡಮ್. ಬೆಳಿಗ್ಗೆ ವಾಕಿಂಗ್ಗೆ ತುಂಬಾ ಜನ ಇಲ್ಲಿ ಬರ್ತಾರೆ, ವೃದ್ಧರು ಅಥವಾ ಯುವಕರು ಎಲ್ಲರೂ ಕೂಡ ಇವಾಗ ಫಿಟ್ನೆಸ್ ಬಗ್ಗೆ ಕಾನ್ಶಿಯಸ್ ಆಗಿರೋ ತುಂಬಾ ಜನ ವಾಕಿಂಗ್ ಬರ್ತಾರೆ. ಸೊ ಅದನ್ನು ಹೊರತುಪಡಿಸಿದ್ರೆ ಬೇರೆ ಏನೆಲ್ಲ ಉಪಯೋಗ ಪಡ್ಕೋಬಹುದು ಲಾಲ್ಬಾಗಿಂದ? ಅಂದರೆ ಲಾಲ್ಬಾಗು ತಾವು ಹೇಳ್ದಂಗೆ ವಾಯುವಿಹಾರಿಗಳಿಗಂತೂ ಮುಂಜಾನೆ ಮತ್ತು ಸಂಜೆ ಬರ್ತಿದ್ದಾರೆ. ಅದರ ಜೊತೆಗೆ ಲಾಲ್ಬಾಗ್ನಲ್ಲಿ ಇಷ್ಟೊಂದು ಸಸ್ಯ ವೈವಿಧ್ಯತೆ ಇರೋದ್ರಿಂದ ಈಗ ನಾವು ಪ್ರತ್ಯೇಕವಾದಂಥ ಒಂದು ಹರ್ಬೇರಿಯಮನ್ನು ಸ್ಥಾಪನೆ ಮಾಡಿದ್ದೀವಿ. ಸುಮಾರು 2500ಕ್ಕೂ ಹೆಚ್ಚು ಸಸ್ಯಗಳ ಬಗ್ಗೆ ಒಂದು ಹರ್ಬೇರಿಯಮಲ್ಲಿ ಮಾಹಿತಿಗಳಿದೆ. ಅಲ್ಲಿ ಈಗ ಭಾಳಷ್ಟು ವಿದ್ಯಾರ್ಥಿಗಳು ಅಥವಾ ಪರಿಸರ ಪ್ರಿಯರು ಯಾವುದೋ ಒಂದು ಗಿಡದ ಬಗ್ಗೆ ಮಾಹಿತಿ ಬೇಕು, ಅಥವಾ ಯಾವ ಗಿಡ ಅಂತಕ್ಕಂಥ ನಿಖರವಾದ ಮಾಹಿತಿ ಇರಲ್ಲ. ನಮ್ಮ ಹರ್ಬೇರಿಯಂ ಅಂದರೆ ಅದು ಯಾವುದು ಅಂಥೇಳಿ ಅಲ್ಲಿರ್ತಕ್ಕಂಥ ತಜ್ಞರು ಅದನ್ನು ಒಂದು ಕ್ಲಾರಿಫೈ ಮಾಡಿ ಅದಕ್ಕೆ ಮಾಹಿತಿ ಕೊಡ್ತಕ್ಕಂಥದ್ದು ಮಾಡ್ಬೋದು. ಆಮೇಲೆ ಇಲ್ಲಿ ವಿಶೇಷವಾದಂಥ ಸಸ್ಯ ಪ್ರಭೇದಗಳಿದೆಯಲ್ಲ, ಅದಕ್ಕೆ ನಾವು ಭಾಳಷ್ಟು ಸಸ್ಯ ಪ್ರಭೇದಗಳಿಗೆ QR ಕೋಡನ್ನು ಅಳವಡಿಕೆ ಮಾಡಿದ್ವಿ. ಇವತ್ತು ಎಲ್ರಿಗೂ ಕೂಡ ಸ್ಮಾರ್ಟ್ ಫೋನ್ ಕೈನಲ್ಲಿ ಇರುತ್ತೆ. ಸೊ ಹಾಗಾಗಿ ಒಂದು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಆ ಗಿಡದ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನು ಅವರು ಪಡಿಬೋದು. ಮತ್ತು ಇಲ್ಲಿ ಒಂದು ಬಗ್ಗಿ ವ್ಯವಸ್ಥೆ ಕೂಡ ಇದೆ, ಪರಿಸರ ಸ್ನೇಹಿ ಬಗ್ಗಿ ವ್ಯವಸ್ಥೆ ಇದೆ. 1 ಗಂಟೆ ಕಾಲದಲ್ಲಿ ಇಡೀ ಲಾಲ್ಬಾಗನ್ನು ಅವರು ಆ್ಯಕ್ಚುಲಿ ಸುತ್ತಾಡ್ಬೋದು. ಅದರ ಜೊತೆಗೆ ಆ ಬಗ್ಗಿ ಡ್ರೈವರೇ ಇಲ್ಲಿ ಆ್ಯಕ್ಚುಲಿ ಗೈಡ್ ಆಗಿರ್ತಾನೆ. ಸೊ ಈ ಒಂದು ಇಡೀ ಲಾಲ್ಬಾಗಿನ ವಿಶಿಷ್ಟತೆ ಬಗ್ಗೆ ಅವನು ಮಾಹಿತಿ ಕೊಡ್ತಾನೆ. ಮತ್ತು ಸದ್ಯದಲ್ಲೇ ಲಾಲ್ಬಾಗಿನ ಒಂದು ಮ್ಯೂಸಿಯಂ ಕೂಡ ನಮಗೆ ಓಪನ್ ಮಾಡ್ತಾ ಇದ್ದೀವಿ, ಅದು ಸಿದ್ಧತೆ ಆಗ್ತಾ ಇದೆ. ಮತ್ತು ಲೈಬ್ರರಿ ಕೂಡ, ತೋಟಗಾರಿಕೆ ಲೈಬ್ರರಿ ಇದೆ. ಆಸಕ್ತರು ತೋಟಗಾರಿಕೆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಲೈಬ್ರರಿ ಒಂದು ಭಾಳ ಉತ್ತಮವಾದಂಥ ಸೋರ್ಸ್ ಆಗುತ್ತೆ.
ಸೊ ಹೀಗೆ ಲಾಲ್ಬಾಗ್ ಸರ್ವ ರೀತಿಯಲ್ಲೂ ಕೂಡ ಮತ್ತೆ ನಮ್ಮಲ್ಲಿ ವರ್ಷಕ್ಕೊಂದ್ಸಾರಿ ನಾವು ಆ್ಯಕ್ಚುಲಿ ಮ್ಯಾಂಗೋ ಮೇಳ, ಹಲಸಿನ ಮೇಳ ಮಾಡ್ತೀವಿ. ಫಲಪುಷ್ಪ ಪ್ರದರ್ಶನ ಇದ್ದಾಗ ಅದು ಭಾಳ ವಿಶೇಷವಾದ, ವರ್ಷಕ್ಕೆ 2 ಬಾರಿ ಅದಂತೂ ಭಾಳಷ್ಟು ಲಕ್ಷಾಂತರ ಜನ ವಿಸಿಟ್ ಮಾಡ್ತಾರೆ. ಹೀಗೆ ಲಾಲ್ಬಾಗು ಬಹಳಷ್ಟು ಜನರಿಗೆ ಇದೊಂದು ಭಾಳಷ್ಟು ಒಂದು ಏನು ಸರ್ವ ರೀತಿಯಲ್ಲೂ ಕೂಡ ಮಾಹಿತಿಯನ್ನು ಪರಿಸರದ ಬಗ್ಗೆ ಒದಗಿಸ್ತಕ್ಕಂಥ ಒಂದು ವೇದಿಕೆಯಾಗಿದೆ. ಓಕೆ ಸರ್, ಇಷ್ಟೆಲ್ಲ ಬದಲಾವಣೆಗಳ ಬಗ್ಗೆ ನೀವು ಹೇಳಿದ್ರೆ ಈಗ ನಮಗೂ ಕೇಳಿದವ್ರಿಗೂ ನಮ್ಮ ವೀಕ್ಷಕರು ಕೂಡ ತುಂಬಾ ಖುಷಿ ಆಗುತ್ತೆ. ಇಷ್ಟೆಲ್ಲ ಬದಲಾವಣೆ ಆಗಿದೆಯಾ, ಈ ಥರದ್ದೆಲ್ಲ ಇಂಟ್ರೊಡ್ಯೂಸ್ ಮಾಡಿದಾರ ಲಾಲ್ಬಾಗಲ್ಲಿ ಅನ್ನೋ ವಿಚಾರ. ಸೊ ಹೇಗೆ, ಎಷ್ಟು ಸಮಯ ಬೇಕಾಯ್ತು ಇಷ್ಟೆಲ್ಲ ಬದಲಾವಣೆ ತರೋದಕ್ಕೆ? ಅಲ್ಲ, ಇದೆಲ್ಲ ಸುಮಾರು ಒಂದು 2 ದಶಕಗಳ ಕಾಲ ಬೇಕಾಯ್ತು ಮೇಡಮ್. ಯಾಕೆಂದರೆ ಇದು ಒಂದು ಸಸ್ಯಶಾಸ್ತ್ರೀಯ ತೋಟ ಆಗಿರೋದ್ರಿಂದ ಯಾವುದನ್ನು ಕೂಡ ನಾವು ಒಂದು ಭಾಳ ವಾರ್ ಫೂಟಲ್ಲಿ ಬೇರೆ ಕನ್ಸ್ಟ್ರಕ್ಷನ್ ಮಾಡ್ದಂಗೆ ಮಾಡಲಿಕ್ಕಾಗಲ್ಲ. ಆದಷ್ಟು ನಾವು ಯಾವುದು ಕಟ್ಟಡಗಳನ್ನ ಮಾಡ್ತಕ್ಕಂಥದ್ದನ್ನು ಮಾಡೋದು ಬಿಟ್ಟು ಪರಿಸರ ಪೂರಕವಾದಂಥದ್ದನ್ನು ಮತ್ತು ಸಸ್ಯ ತೋಟಕ್ಕೆ ಭಾಳ ಆಪ್ಯಾಯಮಾನವಾಗಿರ್ತಕ್ಕಂಥದ್ದನ್ನು ನಾವು ಮಾಡಬೇಕು. ಅದರಿಂದ ನಾವು ಒಂದು ತಜ್ಞರ ಸಮಿತಿಯನ್ನು ಮಾಡಿಕೊಂಡು ಡಾಕ್ಟರ್ ಎನ್ ಯಲ್ಲಪ್ಪ ರೆಡ್ಡಿ ಅಂತ ನಮ್ಮ ಖ್ಯಾತ ಪರಿಸರ ತಜ್ಞರು, ಅವ್ರ ಜೊತೆಗೆ ಬಾಟ್ನಿಸ್ಟು, ಟ್ಯಾಕ್ಸಾನಮಿಸ್ಟು, ಆರ್ನಿಥಾಲಜಿಸ್ಟು, ಹಾರ್ಟಿಕಲ್ಚರಿಸ್ಟು, ಹೀಗೆ ಒಂದು 13 ಜನ ತಂಡ ಮಾಡಿದ್ದೀವಿ. ಆ ಸಮಿತಿನಲ್ಲಿ ಯಾವುದೇ ಒಂದು ವಿಚಾರಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಸವಿವರವಾಗಿ ಅದನ್ನು ಅಭ್ಯಾಸ ಮಾಡಿ ಇಲ್ಲಿ ಅದು ಸೂಕ್ತತೆ ಬಗ್ಗೆ ಅವರ ಒಂದು ಶಿಫಾರಸನ್ನು ತೆಗೆದುಕೊಂಡು ನಾವು ಮುಂದೆ ಹೈಪರ್ ಕಮಿಟಿ ಅಂತೇಳಿ ನಮ್ಮ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿದೆ, ಆ ಮುಂದೆ ನಾವು ತೆಗೆದುಕೊಂಡು ಹೋಗ್ತೀವಿ. ಸೊ ಹೀಗೆ ಇವೆಲ್ಲವನ್ನು ಮಾಡಲಿಕ್ಕೆ ಬಹಳಷ್ಟು ಕಾಲಾವಕಾಶ ಬೇಕಾಗ್ತದೆ ಮತ್ತು ಇವೆಲ್ಲ ಇಂಪ್ಲಿಮೆಂಟೇಷನ್ಗೆ ಹಣದ ಅವಶ್ಯಕತೆ ಕೂಡ ಇರುತ್ತೆ. ಅದರಿಂದ ನಾವು ಸರ್ಕಾರದ ಹಣದ ಜೊತೆಗೆ ನಾವು CSR ಹೆಲ್ಪು, ಭಾಳಷ್ಟು ಪ್ರತಿಷ್ಠಿತ ಕಂಪನಿಗಳಿಂದ ನಾವು ಈಗ ನೋಡಿ ಬಾಷ್ ಸಂಸ್ಥೆಯ ವತಿಯಿಂದ ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಲಾಲ್ಬಾಗಿನ ಒಳಾಂಗಣದಲ್ಲಿ ಒಂದು 6 ಎಕರೆ ವಾಹನ ನಿಲ್ದಾಣ ಇತ್ತು. ಅದನ್ನು ಇವತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ಏನು ಉನ್ನತೀಕರಿಸಿದ್ವಿ, ಅದು ಸಾಧ್ಯ ಆಗಿದೆ. ಸೊ ಮತ್ತು ಕೆರೆಯ ಒಂದು ನೀರಿನ ಶುದ್ಧೀಕರಣಕ್ಕೂ ಕೂಡ ಹಲವಾರು ಸಂಸ್ಥೆಗಳು ನಮ್ಮ ಜೊತೆ ಕೈಗೂಡಿದೆ. ಅಲ್ಲಿ ಒಂದು ಫ್ಲೋಟಿಂಗ್ ಗಾರ್ಡನ್ ಅಂತಕ್ಕಂಥ ಕಾನ್ಸೆಪ್ಟ್ ತಂದಿದ್ದೀವಿ. ಸೊ ಹೀಗೆ ಸರ್ಕಾರದ ಹಣ ಮತ್ತು ಸಾರ್ವಜನಿಕ ಸಹಭಾಗಿತ್ವದ ಒಂದು ನೆರವನ್ನು ಕೂಡ ಇಟ್ಕೊಂಡು ಲಾಲ್ಬಾಗನ್ನು ಸರ್ವತೋಮುಖವಾಗಿ ಹೇಗೆ ಅಭಿವೃದ್ಧಿ ಮಾಡ್ಬೋದು ಅಂತ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ಆಲ್ಮೋಸ್ಟ್ ನಮಗೆ 2 ದಶಕಗಳ ಕಾಲದಿಂದ ಒಂದು ನಾವು ಎಫರ್ಟನ್ನು ಏನು ಮಾಡಿದ್ದೀವಿ, ಅದರ ಫಲವಾಗಿ ಹಲವಾರು ಹೊಸತನವನ್ನು ತರಲಿಕ್ಕೆ ಸಾಧ್ಯತೆ ಆಗಿದೆ. ಓಕೆ ಸರ್, ಹಾಗೇನೆ ಕೃಂಬಿಗಳ ಬಗ್ಗೆ ನೀವು ಆಗ ಮೆನ್ಷನ್ ಮಾಡಿದ್ರೆ, ಗುಸ್ಟವ್ ಹರ್ಬನ್ ಕೃಂಬಿಗಳು, ಜರ್ಮನ್ ಗಾರ್ಡನರ್, ಅವ್ರ ಕೊಡುಗೆ ತುಂಬಾ ಇದೆ ಅಂತ ನಾನು ಕೇಳಿದ್ದೀನಿ, ಓದಿದ್ದೀನಿ ಲಾಲ್ಬಾಗ್ಗೆ. ಸೊ 80s ಅಲ್ಲಿ ಬರ್ತಾರೆ ಅನ್ಸುತ್ತೆ ಅವರಲ್ಲಿ. ಸೊ ಅವ್ರದ್ದು ಏನೇನು ಕಾಂಟ್ರಿಬ್ಯೂಷನ್ ಇದೆ ಲಾಲ್ಬಾಗ್ಗೆ ಕೃಂಬಿಗಲ್ ಅಂತ ಬಂದ ತಕ್ಷಣ? ಆ್ಯಕ್ಚುಲಿ ಅವರು 1802ನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯವರ ಕೋರಿಕೆ ಮೇಲೆ ಬರೋಡದಿಂದ ಬರ್ತಾರೆ. 1808ಇಂದ ಆಲ್ಮೋಸ್ಟ್ ಅವರು ಒಂದು 15-16 ವರ್ಷ ಇಲ್ಲಿ ಒಂದು ಕೆಲಸವನ್ನು ನಿರ್ವಹಿಸ್ತಾರೆ. ಅವರು ಆ್ಯಕ್ಚುಲಿ ಮೊದಲು ಒಂದು ಫಸ್ಟ್ ಚೀಫ್ ಆರ್ಕಿಟೆಕ್ಟ್ ಆಫ್ ಕರ್ನಾಟಕ ನೇಮಕಗೊಳ್ತಾರೆ. ಅದರ ಜೊತೆಗೆ ಈ ವಾಸ್ ಎ ಫಸ್ಟ್ ಗಾರ್ಡನ್ ಸೂಪರಿಂಟೆಂಡೆಂಟ್ ಆಫ್ ಕರ್ನಾಟಕ ನಾಲ್ವಡಿ ಅವರ ಕಾಲಾವಧಿನಲ್ಲಿ. ಆ ಸಂದರ್ಭದಲ್ಲಿ ಅವರ ವರ್ಕಿಂಗ್ ಪ್ಲೇಸು ಲಾಲ್ಬಾಗಿತ್ತು. ಲಾಲ್ಬಾಗ್ನಲ್ಲಿ ಇವತ್ತೇನು ಮೂಲ ಒಂದು ರಸ್ತೆಗಳ ಒಂದು ಇದಿರ್ಬೋದು, ಭೂದೃಶ್ಯ ಇರ್ಬೋದು, ಅದೆಲ್ಲಕ್ಕೂ ಕೂಡ ರೂವಾರಿ ಕೃಂಬಿಗಲ್ ಅವರು. ಮತ್ತು ನಮ್ಮ ಲಾಲ್ಬಾಗ್ ಒಳಗಡೆ ನಮ್ಮ ಇವತ್ತು ನಿರ್ದೇಶನಾಲಯದ ಕಟ್ಟಡ ಏನಿದೆ, ಐತಿಹಾಸಿಕವಾದಂಥ ಕಟ್ಟಡ, ಅದರ ಒಂದು ಮೂಲ ಪರಿವರ್ತಕರು ಕೂಡ ಅವರೇ. ಆಮೇಲೆ ಅದರ ಜೊತೆಗೆ ಸುಮಾರು 100ಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಸಸ್ಯ ಪ್ರಭೇದಗಳನ್ನ ಇಲ್ಲಿ ಅವರು ಪರಿಚಯ ಮಾಡ್ತಾರೆ. ಮತ್ತು ಇಷ್ಟೇ ಅಲ್ಲದೆ ಅವರು ಇಲ್ಲಿದ್ದುಕೊಂಡು ನಮ್ಮ ಏನು ಆ್ಯಕ್ಚುಲಿ ನಮ್ಮ ಇದು KRS ಇವತ್ತು ಬೃಂದಾವನ್ ಗಾರ್ಡನ್ಸ್ ಇದೆ, ಅಲ್ಲಿ ಅದ್ಭುತವಾದಂಥ ಗಾರ್ಡನ್ನ ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನ್ ಆಗಿದ್ದರಂಥ ಕಾಲದಲ್ಲಿ ಅದನ್ನು ನಿರ್ಮಾಣ ಮಾಡ್ತಾರೆ. ಅದು ಇಡೀ ಏಷ್ಯಾದ ಫಸ್ಟ್ ಮೊಘಲ್ ಗಾರ್ಡನ್ ಅಂತಕ್ಕಂಥ ಕೀರ್ತಿನೂ ಕೂಡ ಪಡೆದುಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಬೆಂಗಳೂರು ನಗರದಲ್ಲಿ ಹಲವಾರು ಐತಿಹಾಸಿಕ ಕಟ್ಟಡಗಳಿಗೆ ಅವರು ಕಾರಣ ಆಗ್ತಾರೆ. ಇವತ್ತೇನು ನಾವು ಕಾರ್ಪೊರೇಷನ್ ಬಿಲ್ಡಿಂಗನ್ನು ನೋಡ್ತಾ ಇದ್ದೀವಿ, ಅದರ ಮೂಲ ರೂವಾರಿ ಕೃಂಬಿಗಲ್ ಅವರು. ಸೊ ಹಾಗಾಗಿ ಕೃಂಬಿಗಲ್ ಅವರು ಕೇವಲ ನಮ್ಮ ರಾಜ್ಯಕ್ಕೆ ಅಲ್ಲದೇ ಸುಮಾರು ದೇಶದ 15ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ವಿವಿಧ ಐತಿಹಾಸಿಕ ಕಟ್ಟಡಗಳು ಮತ್ತು ಒಂದು ಪ್ರಮುಖ ಉದ್ಯಾನವನಗಳು ಬರಲಿಕ್ಕೆ ಕೃಂಬಿಗಲ್ ಅವರ ಕೊಡುಗೆ ಅಪಾರ ಮೇಡಮ್. ಈಗ ವಿಧಾನಸೌಧ, ಹೈಕೋರ್ಟ್, ಅಂದರೆ ವಿಧಾನಸೌಧ ನಿರ್ಮಾಣ ಮಾಡಿದ್ದು ಕೆಂಗಲ್ ಹನುಮಂತಯ್ಯನವರು. ಬಟ್ ಆದರೆ ಅವರು ಚೀಫ್ ಆರ್ಕಿಟೆಕ್ಟ್ ಆಗಿದ್ರಲ್ಲ, ಆಗ ಎಲ್ಲಿ ಅದನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸೂಕ್ತವಾದ ಸ್ಥಳ ಆಯ್ಕೆ ಮಾಡಿದ್ದು ಕೃಂಬಿಗಲ್ ಅವರು. ಸೊ ಹಾಗಾಗಿ ಸಾಕಷ್ಟು ಕಟ್ಟಡಗಳಿಗೆ ಒಂದು ಸ್ಥಳ ಆಯ್ಕೆ ಇರ್ಬೋದು, ಅದರ ನಿರ್ಮಾಣ ಇರ್ಬೋದು, ಅದರ ಒಂದು ಪ್ಲಾನಿಂಗ್ ಇರ್ಬೋದು, ಅದರಲ್ಲೂ ಕೂಡ ಅವರ ಒಂದು ಕೊಡುಗೆ ಭಾಳ ಇದೆ ಅಂತ ಹೇಳ್ಬೋದು. ಓಕೆ ಸರ್, ನಾವು ಕನ್ನಡಿಗರು, ಬೆಂಗಳೂರಿಗರು ಕೃಂಬಿಗಲ್ ಅವ್ರನ್ನ ಎಷ್ಟು ನೆನಪಿಸ್ಕೋಬೇಕು ಅಂತ, ಬಿಕಾಸ್ ಅವರ ಒಂದು ಕಾರ್ಯವೈಖರಿ ಆಗಿರ್ಬೋದು, ಅವ್ರು ಇಲ್ಲಿ ಮಾಡಿರೋ ಕೆಲಸಗಳಿರ್ಬೋದು, ಬಹಳಷ್ಟು ಜನಕ್ಕೆ ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಹೇಳಿ. ಹೌದು. ಸೊ ಕೃಂಬಿಗಲ್ ಅವರು, ನಾನು ಈಗಾಗಲೇ ಹೇಳಿದ್ನಲ್ಲ, ಆ್ಯಕ್ಚುಲಿ ಅವರು ಒಂದು ಬರೋಡಾ ಸಂಸ್ಥಾನಕ್ಕೆ ಏನು ನಮ್ಮಲ್ಲಿ ಮೈಸೂರು ಸಂಸ್ಥಾನ ಇದೆ, ಅಲ್ಲಿ ಸಯಾಜಿರಾವ್ ಸಂಸ್ಥಾನ ಇದೆ. ಅಲ್ಲಿ ಒಂದು ನಮ್ಮ ಬ್ರಿಟಿಷರ ದಾಸ್ಯದಿಂದ ಇನ್ನೇನು ಮುಕ್ತಿ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಅಲ್ಲಿ ಸಯಾಜಿರಾವ್ 3 ಅಂತಕ್ಕಂಥ ರಾಜ ಒಂದು ಅವರ ಬರೋಡವನ್ನು ಭಾಳ ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಒಂದು ಮೂಲ ಚಿಂತನೆಯನ್ನು ಇಟ್ಕೊಂಡು ಕ್ಯೂ ಗಾರ್ಡನ್ಸಿಗೆ ಒಂದು ಪತ್ರ ಬರೀತಾರೆ. ಆಗಿನ ಕಾಲಘಟ್ಟಕ್ಕೆ ಕ್ಯೂ ಗಾರ್ಡನ್ಸ್ ಇಟ್ ವಾಸ್ ನಂಬರ್ 1 ಗಾರ್ಡನ್ ಇನ್ ದಿ ವರ್ಲ್ಡ್. ಆಗ ಕ್ಯೂ ಅಥಾರಿಟಿ ಕೃಂಬಿಗಲ್ ಅವ್ರನ್ನ ಬರೋಡಾಗೆ ನೇಮಕ ಮಾಡುತ್ತೆ. ಸೊ ಅವರಾಗ 21 ವರ್ಷ ಅಲ್ಲಿಗೆ ಬಂದಂಥ ಕೃಂಬಿಗಲ್ಲು ಇಡೀ ಬರೋಡಾ ಒಂದು ಸಂಸ್ಥಾನದಲ್ಲಿ 500 ಉದ್ಯಾನವನಗಳನ್ನ ನಿರ್ಮಾಣ ಮಾಡ್ತಾರೆ, ಮತ್ತು ನೆಡುತೋಪುಗಳನ್ನು ನಿರ್ಮಾಣ ಮಾಡ್ತಾರೆ. ಆಮೇಲೆ ಅದರ ಜೊತೆಗೆ ಇಡೀ ಸಿಟಿ ಪ್ಲಾನಿಂಗನ್ನು ಮಾಡ್ತಾರೆ.
ಒಂದು ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರವ್ರನ್ನ ಸಯಾಜಿರಾವ್ ಇನ್ವೈಟ್ ಮಾಡಿರ್ತಾರೆ. ಎಲ್ಲ ಕಾರ್ಯಕ್ರಮ ಮುಗಿದು ಬರೋಡ ಒಂದು ಸಿಟಿಯ ಒಂದು ವೀಕ್ಷಣೆಯನ್ನು ರಥದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರು ಬಹಳ ಆಶ್ಚರ್ಯಚಕಿತರಾಗ್ತಾರೆ. ಹೇಗೆ ಇಷ್ಟೊಂದು ಸಾಧ್ಯ, ನಾನು ಯಾವುದೋ ಪಾಶ್ಚಿಮಾತ್ಯ ದೇಶ ನೋಡ್ದಂಗಿದೆಯಲ್ಲ ಬರೋಡಾನ ಅಂತ. ಆವಾಗ ಹೇಳ್ತಾರೆ ಸಯಾಜಿದ್ರು, ಇಟ್ಸ್ ಆಲ್ ಬಿಕಾಸ್ ಆಫ್ ದಿಸ್ ಯಂಗ್ ಮ್ಯಾನ್ ಅಂತ ಕೃಂಬಿಗಲ್ ಕಡೆ ತೋರಿಸ್ತಾರೆ. ಆವಾಗ ನಾಲ್ವಡಿಯವರು ದಯಮಾಡಿ ನಿಮ್ಮೆಲ್ಲ ಕೆಲಸ ಮುಗಿದ ನಂತರ ಒಂದು ಅವಧಿಗೆ ನನ್ನ ಸಂಸ್ಥಾನಕ್ಕೆ ಇವ್ರನ್ನ ಕಳಿಸ್ಕೊಡಿ, ಇವ್ರ ಸೇವೆ ನನಗೆ ಬೇಕು ಅಂತ. ಸೊ ಹಾಗಾಗಿ 1902 ಕೃಂಬಿಗಲ್ ಅವರು ಮಹಾರಾಜರ ಕೋರಿಕೆ ಮೇಲೆ ಕರ್ನಾಟಕಕ್ಕೆ ಬರ್ತಾರೆ, ಮೈಸೂರು ರಾಜ್ಯಕ್ಕೆ ಬರ್ತಾರೆ. ಅವರು ಬಂದ ನಂತರ ಅವ್ರನ್ನ ಗಾರ್ಡನ್ ಸೂಪರಿಂಟೆಂಡೆಂಟ್ ಮಾಡ್ತಾರೆ, ಮತ್ತು ಅವರು ಫಸ್ಟ್ ಚೀಫ್ ಆರ್ಕಿಟೆಕ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಏನು 1.5-2 ದಶಕ ಇಲ್ಲಿ ಕಾಲ ಕಳೆದರು. ಆ ಇಡೀ ಕಾಲಾವಧಿನಲ್ಲಿ ಅವರ ಕೆಲಸ ಏನು, ಅವರ ಸೇವೆ ಇತ್ತಲ್ಲ, ಬಹಳ ಅತ್ಯಂತ ಅಪರಿಮಿತವಾದದ್ದು. ಕೊನೆಗೆ ಅವರು ನಮ್ಮ ಇಲ್ಲಿ ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಇರ್ತಕ್ಕಂಥ ಕ್ರಿಶ್ಚಿಯನ್ ಕ್ರಿಮಿಟೋರಿಯಂನಲ್ಲಿ ಅವರ ಒಂದು ಇಲ್ಲೇ ತೀರ್ಕೊಳ್ತಾರೆ. ಆ್ಯಕ್ಚುಲಿ ಅವರು ಅವರ ಕ್ರಿಮೇಷನ್ ಕೂಡ ಅಲ್ಲೇ ಆಗಿಬಿಡುತ್ತೆ. ಆದರೆ ಅವರ ಸಮಾಧಿ ಎಲ್ಲಿದೆ, ಅವರ ಕಾಂಟ್ರಿಬ್ಯೂಷನ್ ಏನು, ಅದು ಹೊರಜಗತ್ತಿಗೆ ಗೊತ್ತಾಗಲ್ಲ. ಕಾರಣ ಏನಂದರೆ ಬ್ರಿಟಿಷರ್ಸ್ಗೆ ಒಂದು ಹಿಟ್ಲರ್ನ ಒಂದು ಏನು ದಬ್ಬಾಳಿಕೆ ಮತ್ತು ಅಥವಾ ಏನಿದೆ ಆ ಪ್ರಭಾವದಿಂದ ಯಾವುದೇ ಜರ್ಮನ್ಸನ್ನು ಅವರು ದ್ವೇಷ ಮಾಡ್ತಿರ್ತಾರೆ. ಆದ್ದರಿಂದ ಯಾವುದೇ ಜರ್ಮನ್ಸ್ನ ಏನು ಕಾರ್ಯವನ್ನು ಲೈಮ್ ಲೈಟಿಗೆ ತರಬಾರ್ದು ಅಂತಕ್ಕಂಥದ್ದು ಬ್ರಿಟಿಷರ ಆದೇಶ ಆಗಿತ್ತು. ಹಾಗಾಗಿ ಇದು ಕೃಂಬಿಗಲ್ ಅಷ್ಟೆಲ್ಲ ಕೆಲಸ ಮಾಡಿದರೂ ಕೂಡ ಅವ್ರ ಕೆಲಸ ಹೊರಜಗತ್ತಿಗೆ ಗೊತ್ತಾಗ್ತಾ ಇರಲಿಲ್ಲ. ಅದನ್ನು ನಾವು ಒಂದು ಏನು ಮಾಡಿದ್ವಿ ಅಂದರೆ, ಅವರ ಸಮಾಧಿ ಎಲ್ಲಿದೆ ಅಂತಕ್ಕಂಥ ಕೌತುಕದಲ್ಲಿ ಹುಡುಕಿ ಆ ಸಮಾಧಿಗೆ ಒಂದು ಮರುಜೀವವನ್ನು ಕೊಟ್ಟು ಅದನ್ನು ಮರು ನಿರ್ಮಾಣ ಮಾಡಿದ್ವಿ. ಅಲ್ಲಿಂದ ಜ್ಯೋತಿಯನ್ನು ತರೋದ್ರ ಮೂಲಕ ಅವರ ಮರಿಮೊಮ್ಮಗಳು ಆಲಿಯಾ ಜರ್ಮನ್ ದೇಶದಲ್ಲಿದ್ದು ಅವರಿಗೆ ಇನ್ವೈಟ್ ಮಾಡಿ ಅವರನ್ನು ಇಲ್ಲಿ ಕರೆತಂದು, ಆಮೇಲೆ ನಮ್ಮ ಬ್ರಿಗೇಡ್ ರೋಡ್ನಲ್ಲಿ ಜರ್ಮನ್ ಕಾನ್ಸುಲೇಟ್ ಇದೆ, ಅವರಿಗೆ ಇನ್ವೈಟ್ ಮಾಡಿದ್ವಿ. ಭಾಳ ಸಂತೋಷದಿಂದ ಒಪ್ಪಿ ಅವರೆಲ್ಲರೂ ಕೂಡ ಭಾಗಿಯಾದರು. ಸೊ ಅಲ್ಲಿಂದ ಒಂದು ಜ್ಯೋತಿಯನ್ನು ತರೋದ್ರ ಮುಖಾಂತರ ಇಲ್ಲಿ 2011 ಕೃಂಬಿಗಲ್ ಶೋ ಅಂತಲೇ ಒಂದು ಕಾನ್ಸೆಪ್ಟನ್ನು ತಂದ್ವಿ. ಅವರು ಜರ್ಮನಿಯಲ್ಲಿ ಹುಟ್ಟಿದಂಥ ಗುಸ್ತಾವ್ ಹಳ್ಳಿನಲ್ಲಿ ಏನೋ ಹುಟ್ಟಿದ್ರು ಮನೆ, ಅದರ ಒಂದು ಪ್ರತಿರೂಪವನ್ನು 20 ಲಕ್ಷ ಹೂಗಳಿಂದ ಅಲಂಕರಿಸಿ ಅವರ ಬಸ್ಟನ್ನು ಇಟ್ಟು ಇಡೀ ಅವರ ಕೊಡುಗೆ ರಾಷ್ಟ್ರ ಮತ್ತು ರಾಜ್ಯಕ್ಕೆ ಏನು ಕೊಟ್ಟಿದ್ದಾರೆ ಅದನ್ನು ಬಿಂಬಿಸೋದ್ರ ಮೂಲಕ ಫಸ್ಟು ನಾವು ಕೃಂಬಿಗಲ್ ಶೋ ಮಾಡಿದ್ವಿ. ಸೊ ಅಲ್ಲಿಂದ ಈ ಒಂದು ಪರಿಕಲ್ಪನೆ ಅದು ಬುನಾದಿ ಆಯಿತು. ಓಕೆ ಸರ್, ನೀವು ಕಾನ್ಸೆಪ್ಟ್ ವೈಸ್ ಇದನ್ನ ಒಂದು ಥೀಮ್ ಇಟ್ಕೊಂಡು ಶುರು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೆ ನೀವು ಕೃಂಬಿಗಲ್ ಅವರ ಕಾನ್ಸೆಪ್ಟ್. ಹೌದು, ಅದು ಕೃಂಬಿಗಲ್ ಅವ್ರನ್ನ ಮಾಡಾದ್ಮೇಲೆ ನಾವೇನು ಅನ್ಕೊಂಡ್ವಿ, ಆಕ್ಚುಲಿ ಕೃಂಬಿಗಲ್ ಅವ್ರನ್ನ ವಿಷಯ ಇಟ್ಕೊಂಡು ನಾವು ಪ್ರಾರಂಭ ಮಾಡಿದ್ವಿ. ಮುಂದೆ ಹೀಗೆ ಮಾಡಬೇಕು ಅಂತಕ್ಕಂಥ ಪರಿಕಲ್ಪನೆ ನಮಗೆ ಇರಲಿಲ್ಲ. ಆದರೆ ಇದು ಬಹಳ ಅದ್ಭುತವಾದಂಥ ರೆಸ್ಪಾನ್ಸ್ ಬಂತು ಜನರಿಗೆ. ಸೊ ಇದೇನಿದು ಕೃಂಬಿಗಲ್ ಅವ್ರನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಪರಿಚಯ ಮಾಡಿದ್ರಿ. ಆ ಸಂದರ್ಭದಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ 2 ಪುಸ್ತಕ ತಂದ್ವಿ. ಸಮಾಧಿ ಅವ್ರದ್ದು ಮತ್ತೆ ಒಂದು ರಿವೈವ್ ಆಯಿತು. ಆಮೇಲೆ ಅವ್ರ ಹೆಸರಿನಲ್ಲಿ ಪ್ರದರ್ಶನ ಆಯಿತು, ಒಂದು ಬುಕ್ಲೆಟ್ ತಂದ್ವಿ. ಸೊ ಇಷ್ಟೆಲ್ಲ ಮಾಹಿತಿಗಳಾದಾಗ ಜನಗಳು ಬಹಳ ಅಂದರೆ ತುಂಬ ಒಬ್ಬ ವ್ಯಕ್ತಿ ಬಗ್ಗೆ ಇಷ್ಟು ಮಾಹಿತಿನ ಒಂದು ಸೂರಿನಡಿ ನೀವು ಕೊಟ್ಟಿದ್ರಲ್ಲ, ಇದು ಭಾಳ ವಿಶೇಷ ಅಂತೇಳಿ ತುಂಬ ಉತ್ತೇಜನ ಬಂತು. ಅದರಿಂದ ನಾವು ಮುಂದೆ ಮೈಸೂರಿನ ಮಹಾರಾಜರ 600 ವರ್ಷಗಳ ಇತಿಹಾಸ, ಮಹಾತ್ಮ ಗಾಂಧೀಜಿಯವರು, ಸ್ವಾಮಿ ವಿವೇಕಾನಂದರು, ವಾಲ್ಮೀಕಿ, ರಾಷ್ಟ್ರಕವಿ ಕುವೆಂಪು, ಹೀಗೆ ಈ ಒಂದು ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ. ಬಟ್ ಈ ಥರ ಒಂದು ಪರಿಕಲ್ಪನಾ ಆಧಾರಿತ ಶೋ ಇಡೀ ಒಂದು ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಇಲ್ಲಿ ಒಂದು ನಮ್ಮ ಲಾಲ್ಬಾಗಲ್ಲಿ ನಡೀತಾ ಇರ್ತಕ್ಕಂಥದ್ದು ತುಂಬಾ ವಿಶೇಷ ಅಂತ ಹೇಳ್ಬೋದು. ಅಂದ್ರೆ ಈಗ ಸರ್ ಅಟ್ ಪ್ರೆಸೆಂಟ್ ಇಡೀ ಪ್ರಪಂಚದಲ್ಲಿನೇ ಈ ತರ ಎವ್ರಿ ಇಯರ್ ರೆಗ್ಯುಲರ್ ಆಗಿ ಈ ಪರಿಕಲ್ಪನೆ ನೀವೇನು ನಿಮ್ದು ಥೀಮ್ ಕಾನ್ಸೆಪ್ಟ್ ಇದೆ, ಈ ತರದ್ದೊಂದು ಯಾವ ಶೋನು ನಡೀತಿಲ್ಲ ಅಂತ ನಾನು ಅನ್ಕೋತೀನಿ. ಖಂಡಿತ. ಆಕ್ಚುಲಿ ಈಗ ಏನಾಗುತ್ತೆ, ಈಗ ಪಾಶ್ಚಿಮಾತ್ಯ ದೇಶಗಳಲ್ಲಿ ಸುಮಾರು 150ಕ್ಕೂ ಹೆಚ್ಚು ಪ್ರದರ್ಶನಗಳು ಬೇರೆ ಬೇರೆ ಭಾಗದಲ್ಲಿ ನಡೀತಾ ಇದೆ. ಅಲ್ಲೇನಂದ್ರೆ ಗಿಡ ಮತ್ತೆ ಫಲಗಳನ್ನ ಒಂದು ಇಟ್ಟು ಪ್ರದರ್ಶನ ಮಾಡ್ತಕ್ಕಂಥದ್ದು ಅದು ಬೇರೆ ಬೇರೆ ರೀತಿ ಇರುತ್ತೆ ಅಷ್ಟೇ. ಈಗ ಒಂದೊಂದು ದೇಶದಲ್ಲೂ ಒಂದೊಂದು ರೀತಿ ಪ್ಲಾನ್ಸ್ ಅರೇಂಜ್ಮೆಂಟ್ಸ್ ಬರುತ್ತೆ. ಆದರೆ ಈಗ ಚಲ್ಸಿ ಶೋಗಳು ಬಹಳಷ್ಟು ಸುದೀರ್ಘವಾದ ಇತಿಹಾಸ ಇರೋದು. ಅಲ್ಲಿ ಕೂಡ ಏನಂದರೆ ಒಂದು ಗಿಡ ಮತ್ತು ಮರಗಳ ಪ್ರದರ್ಶನ ಮಾತ್ರ ಇರ್ತದೆ. ಆದರೆ ಭಾಳ ಆಕರ್ಷಕ ಮತ್ತು ವರ್ಣಮಯವಾದಂಥ ಹೂ ಗಿಡಗಳು ಮತ್ತು ಫಲಗಳ ಜೊತೆ ಸೊ ಈ ಒಬ್ಬ ದಾರ್ಶನಿಕನನ್ನು ಸಮಾಜಕ್ಕೆ ಪರಿಚಯ ಮಾಡೋದಿದೆಯಲ್ಲ, ಈ ಥರದ ಒಂದು ಪರಿಕಲ್ಪನೆ ಇದೇ ಒಂದು ಪ್ರಪ್ರಥಮ ಬಾರಿಗೆ ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಇದೇ ಒಂದು ಹೊಸ ಪರಿಕಲ್ಪನೆ ಅಂತ ಹೇಳಿ. ಸರ್, ನೀವು ಹೇಳಿದ್ರೆ ಧನ್ವಂತರಿ ವನ ಇದೆ ಅಂತ, ಈಗಲೂ ಕೂಡ ಔಷಧಿಗಳಿಗೆ ಇಲ್ಲಿರ್ತಕ್ಕಂಥ ಔಷಧಿಯ ಮರಗಳನ್ನ ಅಥವಾ ಗಿಡಗಳನ್ನ ಬಳಸ್ಕೋಬಹುದಾ? ಅಂದರೆ ಏನಾಗಿದೆ ಅಂದರೆ, ಇಲ್ಲಿ ನಾವೊಂದು ಡೆಮಾನ್ಸ್ಟ್ರೇಷನ್ ಪಾರ್ಟ್, ಯಾಕೆಂದರೆ ಇದು ಬಟಾನಿಕಲ್ ಗಾರ್ಡನ್ ಆಗಿರೋದ್ರಿಂದ ಇಲ್ಲಿ ಪ್ಲಾಂಟ್ ಎಕ್ಸ್ಟ್ರಾಕ್ಷನ್ಗೆ ಅವಕಾಶ ಇಲ್ಲ. ಅದನ್ನು ಬೆಳೆದು ಅದರ ಔಷಧೀಯ ಗುಣಗಳೇನಿದೆ ಯಾವುದಕ್ಕೆ ಉಪಯೋಗಿಸ್ತಾರೆ, ಇದೇ ಒಂದು ಮಾದರಿ ಗಿಡಗಳನ್ನ ನೀವು ಬೆಳೆದು ಅದರ ಒಂದು ಲಾಭವನ್ನು ಪಡಿಬೋದು ಅಂತಕ್ಕಂಥ ಮಾಹಿತಿ ಕೊಡ್ಲಿಕ್ಕೆ ಮಾತ್ರ ಇದೆ ಇಲ್ಲಿ. ಹಾಗಾಗಿ ನಾವು ಸಾಕಷ್ಟು ಹೊಸ ಸಸ್ಯ ಒಂದು ಔಷಧಿ ಗಿಡಗಳನ್ನ ನಾವು ಬೆಳೆಸ್ತಾ ಇದೀವಿ. ಮರದ ಜಾತಿ ಇದೆ, ಗಿಡ ಇದೆ, ಬಳ್ಳಿ ಇದೆ. ಅದೆಲ್ಲವೂ ಕೂಡ ಅವರ ಒಂದು ಉಪಯೋಗಕ್ಕೆ ಬರೋ ರೀತಿಯಲ್ಲಿ ಮಾಹಿತಿನ ಪಡಿಬೋದು. ಮತ್ತೆ ಬಹಳಷ್ಟು ಸೋರ್ಸ್ ಇದೆ ಈಗ ಅದನ್ನು ಪ್ರಕ್ಯೂರ್ ಮಾಡಲಿಕ್ಕೆ, ಅಲ್ಲಿ ಅದನ್ನ ಪಡ್ಕೋಬಹುದು ಅವರು. ಆ ರೀತಿ ಮಾಹಿತಿನ ನಾವು ಕೊಡ್ತಾ ಇದ್ವು. ಹಾಗೇನೆ ಈಗ ಸಸ್ಯಗಳನ್ನ ಮಾರಾಟ ಮಾಡುವಂಥದ್ದು, ಈಗ ಬೇಕಾಗಿರೋ ಸಸ್ಯಗಳನ್ನ ಎನಿ ಟೈಮ್ ಅವೈಲೇಬಲ್ ಇರ್ತಾ ಬಂದು ತಗೊಂಡು ಹೋಗ್ಬೋದಾ ಅಥವಾ ಹೇಗೆ? ಅಂದ್ರೆ ತೋಟಗಾರಿಕೆ ಇಲಾಖೆಯಿಂದ ನಾವು ಪ್ರದರ್ಶನಕ್ಕೆ ಮತ್ತು ಲಾಲ್ಬಾಗಿನ ಅವಶ್ಯಕತೆಗೆ ನಾವು ಏನ್ ಬೇಕೋ ಗಿಡಗಳನ್ನ ನಾವು ಬೆಳೆಸ್ತೀವಿ. ಮತ್ತೆ ಸಣ್ಣ ಪ್ರಮಾಣದಲ್ಲಿ ಬೇಕಾದಂಥ ಅಮೂಲ್ಯವಾದಂಥ ಗಿಡಗಳನ್ನ ಬೆಳೆಸಿ ಬೇರೆ ಕಡೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ. ಅದರ ಜೊತೆಗೆ ಈಗ ಲಾಲ್ಬಾಗಿಗೆ ಹೊಂದಿಕೊಂಡಂತೆ ಇಲ್ಲಿ ನರ್ಸರಿಮನ್ ಕೋಆಪರೇಟಿವ್ ಸೊಸೈಟಿ ಅಂತಿದೆ. ಅಂದ್ರೆ ಹಲವಾರು ಖ್ಯಾತ ನರ್ಸರಿಗಳೆಲ್ಲ ಸೇರಿ ಅಲ್ಲಿ ಬೆಳೀತಕ್ಕಂಥ ಆರ್ನಮೆಂಟಲ್ ಪ್ಲಾಂಟ್ಸು, ಫ್ರೂಟ್ ಪ್ಲಾಂಟ್ಸು, ವೆಜಿಟೇಬಲ್ ಪ್ಲಾಂಟ್ಸ್ನ ಒಂದು ವೇದಿಕೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ. ಅಲ್ಲಿ ಬೇಕಾದಂಥ ಪರಿಕರಗಳು ಸಿಗುತ್ತೆ.
ಅದು ಇರೋದ್ರಿಂದ ನಮ್ಮ ಲಾಲ್ಬಾಗ್ ಡಬಲ್ ಜೋಡಿ ರಸ್ತೆಯಲ್ಲಿ ಒಳಗಡೆ ಬಂದರೆ ಆ ಜನರಿಗೆ ಬೇಕಾದಂಥ ಒಂದು ಎಲ್ಲ ಗಿಡಗಳನ್ನು ಒಂದೇ ವೇದಿಕೆಯಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಓಕೆ, ಇನ್ನು ನೀವು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಭೇಟಿ ಕೊಡ್ತಾರೆ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಒಂದು ದೊಡ್ಡ ಲರ್ನಿಂಗ್ ಸೆಂಟರ್ ಹೌದು. ಇನ್ಫ್ಯಾಕ್ಟ್. ಹೌದು. ಈಗ ಏನಾಗುತ್ತೆ ಇಲ್ಲಿ ಸಾಕಷ್ಟು ನೀವು ಹೇಳಿದಾಗೆ ತೋಟಗಾರಿಕೆ ವಿದ್ಯಾರ್ಥಿಗಳು, ಬಾಟನಿ ಮತ್ತು ಟ್ಯಾಕ್ಸಾನಮಿ ಸ್ಟಡಿ ಮಾಡ್ತಕ್ಕಂಥವ್ರು ಮತ್ತು ಎನ್ವೈರನ್ಮೆಂಟ್ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರು ಬಹಳ ಜನ ಬರ್ತಾರೆ. ಅದರಿಂದ ಈಗ ನಾವೇನು ಮಾಡಿದ್ವಿ, ಲಾಲ್ಬಾಗ್ನಲ್ಲಿರ್ತಕ್ಕಂಥ ಎಲ್ಲ ಸಸ್ಯಗಳನ್ನು ಒಂದು ವೈಜ್ಞಾನಿಕವಾಗಿ ನೇಮಿಂಗ್ ಮಾಡಿ ಐಡೆಂಟಿಫೈ ಮಾಡಿ ಅದರ ಒಂದು ಬುಕ್ಲೆಟ್ ತರಬೇಕು ಅಂತ. ಯಾಕೆಂದರೆ ಇಲ್ಲಿಗೆ ಬಂದಂಥವ್ರಿಗೆ ಈಗ ಟ್ರೀಸ್ ಆಫ್ ಲಾಲ್ಬಾಗ್, ಕ್ಲೈಂಬರ್ಸ್ ಆಫ್ ಲಾಲ್ಬಾಗ್, ಶ್ರಬ್ಸ್ ಆಫ್ ಲಾಲ್ಬಾಗ್ ಅಂತ ಒಂದು ಪಬ್ಲಿಕೇಶನ್ಸ್ ಇತ್ತು ಅಂತಂದರೆ ಅದನ್ನು ಅಭ್ಯಾಸ ಮಾಡಲಿಕ್ಕೆ ತುಂಬ ಸಹಕಾರಿಯಾಗ್ತದೆ. ಆ ನಿಟ್ಟಿನಲ್ಲಿ ಕಳೆದ 2 ವರ್ಷದಿಂದ ಭಾಳ ಒಂದು ಅನುಭವಿ ಒಂದು ಟ್ಯಾಕ್ಸಾನಮಿಸ್ಟ್ ಮತ್ತು ಅಸಿಸ್ಟೆಂಟ್ ಟ್ಯಾಕ್ಸಾನಮಿಸ್ಟ್ 3 ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದು ಪ್ರತ್ಯೇಕವಾದ ಒಂದು ಘಟಕವನ್ನು ನಾವು ತೆರೆದಿದ್ದೇವೆ. ಅವರು ಇಡೀ ಲಾಲ್ಬಾಗಿನ ಎಲ್ಲ ಸಸ್ಯ ಪ್ರಭೇದಗಳ ದಾಖಲೀಕರಣವನ್ನು ಮಾಡ್ತಾ ಇದ್ದಾರೆ. ಇನ್ನು ಸದ್ಯದಲ್ಲಿ ಇನ್ನೊಂದು ವರ್ಷದ ಕಾಲದಲ್ಲಿ ಅದು ಪುಸ್ತಕ ರೂಪದಲ್ಲಿ ಹೊರಬರ್ತದೆ. ಈಗ ಬರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಆಸಕ್ತರಿಗೆ ನಮ್ಮ ಟ್ಯಾಕ್ಸಾನಮಿಸ್ಟ್ಗಳ ಮುಖಾಂತರ ಮತ್ತು ನಮ್ಮ ಅಧಿಕಾರಿಗಳ ಮುಖಾಂತರ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ. ಸರ್, ನೀವು ವಿದ್ಯಾರ್ಥಿಯಾಗಿದ್ದಾಗ ಬಂದಿದ್ರ ಲಾಲ್ಬಾಗ್ಗೆ ಭೇಟಿ? ಖಂಡಿತ. ನಾವು ಈ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ತೋಟಗಾರಿಕೆ ಕಲಿತಕ್ಕಂಥ ಸಂದರ್ಭ, ನಮ್ಮ BSc ತೋಟಗಾರಿಕೆ ಕಲಿತಕ್ಕಂಥ ಸಂದರ್ಭದಲ್ಲಿ ಇದು ಒಂದು ಪ್ರಾಕ್ಟಿಕಲ್ ಕ್ಲಾಸಿಗೆ ನಾವು ಲಾಲ್ಬಾಗ್ ಬರ್ತಾ ಇದ್ವಿ. ನಮ್ಮೆಲ್ಲ ಗುರುಗಳು ಇಲ್ಲಿ ಕರ್ಕೊಂಡು ಬರ್ತಕ್ಕಂಥ ಸಂದರ್ಭ 2-3 ಬಾರಿ ನಾವು ಬಂದಿದ್ದೀವಿ. ಸೊ ಆಗಿನ ಅಧಿಕಾರಿಗಳಿಂದ ಮತ್ತು ಅಲ್ಲಿರ್ತಕ್ಕಂಥ ಟ್ಯಾಕ್ಸಾನಮಿಸ್ಟಿಂದ ಹಲವಾರು ಮಾಹಿತಿಗಳನ್ನ ಇಲ್ಲಿ ಪಡ್ಕೊಂಡಿದ್ವಿ. ಸೊ ಅದೇ ರೀತಿ ಇವತ್ತು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಬರ್ತಾರೆ. ಅಂದರೆ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಇದು ಒಂದು ರೀತಿ ಎನ್ವೈರನ್ಮೆಂಟಲ್ ಇದಕ್ಕೆ ಇಂಪ್ಯಾಕ್ಟ್ ಇರ್ತದೆ. ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ ಬಂದರೆ ಅವರು ಒಂದು ಸ್ವಲ್ಪ ಕಲೀಲಿಕ್ಕೆ ಇದು ಒಂದು ವೇದಿಕೆ ಇದೆ. ಹಾಗಾಗಿ ಪ್ರತಿ ದಿವಸ ಒಂದಲ್ಲ ಒಂದು ಕಾಲೇಜು, ಶಾಲಾ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಬರ್ತಕ್ಕಂಥ ವರ್ಕ್ಶಾಪ್ ತರ ಏನಾದರೂ ಇಲ್ಲಿ ಮಾಡ್ತಾರಾ ಸರ್ ವಿದ್ಯಾರ್ಥಿಗಳಿಗೆ? ಅಂದರೆ ಇಲ್ಲಿ ಪ್ರಮುಖವಾಗಿ ಏನು ಮಾಡ್ತೀವಿ ಅಂತಂದರೆ, ಭಾಳಷ್ಟು ಈಗ ಅಂಗವಿಕಲ ಒಂದು ವಿದ್ಯಾರ್ಥಿಗಳಿರ್ಬೋದು, ಬೇರೆ ಬೇರೆ ಆ್ಯಕ್ಚುಲಿ ಇದು ಡಿಸೇಬಲ್ಡ್ ಇರ್ತಾರಲ್ಲ, ಅವರು ಆ್ಯಕ್ಚುಲಿ ಏನಾಗ್ತದೆ ಅಂದರೆ ಈಗ ಮಣ್ಣಿನ ಜೊತೆ ಸ್ಪರ್ಶ ಮಾಡ್ತಕ್ಕಂಥದ್ದು ಅದೇ ಅವ್ರಿಗೆಲ್ಲೋ ಒಂದು ಕಡೆ ಜೀವನದಲ್ಲಿ ಒಂದು ಹೊಸತನವನ್ನು ಕೊಡ್ತದೆ. ಯಲ್ಲಪ್ಪ ರೆಡ್ಡಿಯವರು ಒಂದು ಸಾಕಷ್ಟು ಸಂಸ್ಥೆಗಳನ್ನು ಇಲ್ಲಿಗೆ ನಿಯೋಜನೆ ಮಾಡ್ತಾರೆ ಮತ್ತು ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಅಂಥವ್ರಿಗೆ ನಮ್ಮ ನರ್ಸರಿಗಳಲ್ಲಿ, ಸಸ್ಯಾಗಾರಗಳಲ್ಲಿ ಆ ಒಂದು ಅವಶ್ಯಕತೆಯನ್ನು ಪೂರೈಸ್ತಕ್ಕಂಥ ಒಂದು ಫೆಸಿಲಿಟೀಸನ್ನು ನಾವು ಕ್ರಿಯೇಟ್ ಮಾಡ್ಕೊತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ಒಂದು ಇತಿಹಾಸದ ಕ್ಲಾಸ್ನ ಅಟೆಂಡ್ ಮಾಡಿ ಬಂದಷ್ಟೇ ನಾಲೆಡ್ಜ್ ಸಿಕ್ತು. ಈ ಲಾಲ್ಬಾಗಿನ ಇತಿಹಾಸ, ಹಾಗೇನೆ ಇಲ್ಲಿ ಇರ್ತಕ್ಕಂಥ ಒಂದು ವಾತಾವರಣದ ಬಗ್ಗೆ, ಇಲ್ಲಿ ಮರ ಗಿಡಗಳ ಬಗ್ಗೆ, ಹಾಗೇನೆ ನೀವು ಮಾಡ್ತಿರುವಂಥ ಕಾರ್ಯದ ಬಗ್ಗೆ, ಏನೇನೆಲ್ಲ ಡೆವಲಪ್ಮೆಂಟ್ ಆಗಿದೆ ಕಳೆದ 2 ದಶಕಗಳಲ್ಲಿ, ಎಲ್ಲ ವಿಚಾರನೂ ನೀವು ತುಂಬ ಸಂಕ್ಷಿಪ್ತವಾಗಿ, ತುಂಬ ಅರ್ಥಪೂರ್ಣವಾಗಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ. ಧನ್ಯವಾದ ನಿಮಗೆ. ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ, ಲಾಲ್ಬಾಗ್ನ ಇತಿಹಾಸದ ಬಗ್ಗೆ ನೀವು ಕೂಡ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.